ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಇವತ್ತು ಆಶ್ವಮೇಧಿಕ ಪರ್ವವನ್ನು ಶುರು ಮಾಡ್ತಾ ಇದ್ದೇವೆ. ಅನುಶಾಸನ ಪರ್ವವನ್ನು ನಾವು ಮುಗಿಸಿ ಆಶ್ವಮೇಧಿಕ ಪರ್ವ. ಹೀಗಾಗಿ ದೀರ್ಘವಾದ ಅನುಶಾಸನ ಪರ್ವದ ಒಂದು ಚಿಂತನೆಯೊಂದಿಗೆ, ಶಾಂತಿ ಹಾಗೂ ಅನುಶಾಸನ ಪರ್ವದ ಚಿಂತನೆಯೊಂದಿಗೆ ನಾವಿವತ್ತು ಆಶ್ವಮೇಧಿಕ ಪರ್ವಕ್ಕೆ ಕಾಲಿಡ್ತಾ ಇದ್ದೇವೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಶ್ವಮೇಧಿಕ ಪರ್ವವನ್ನು ನಿರೂಪಣೆ ಮಾಡುವಂತಹ ಒಂದು ಅಧ್ಯಾಯ 30ನೇ ಅಧ್ಯಾಯ. 29ನೇ ಶ್ಲೋಕ, 29ನೇ ಅಧ್ಯಾಯದಲ್ಲಿ ಶಾಂತಿ ಅನುಶಾಸನ ಪರ್ವಗಳ ಒಂದು ಚಿಂತನೆ. ಅದನ್ನ ಆ ಶಾಂತಿ ಪರ್ವ ಅನುಶಾಸನ ಪರ್ವ ನೀವು ಏನು ಹೇಳಿದ್ದೀರಾ ಅಂತನ್ನೋದನ್ನ ನಾವು ನೋಡಿದ್ದೇವೆ. ಅದರನ್ನ ಕೇವಲ 40 ಶ್ಲೋಕದಲ್ಲಿ ಮಧ್ವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಶಾಂತಿ ಪರ್ವ ಸರಿಸುಮಾರು 360ಕ್ಕೂ ಹೆಚ್ಚು ಅಧ್ಯಾಯ. ಅನುಶಾಸನ ಪರ್ವ 160 ತಪ್ಪಿದರೆ 170 ಅಧ್ಯಾಯಗಳಷ್ಟು ದೀರ್ಘವಾದದ್ದು. ಅದನ್ನ ಇವರು ಸಂಗ್ರಹ ಮಾಡಿದ್ದಾರೆ. ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂತ ಒಂದು ಹೇಳಿಬಿಡುತ್ತೇನೆ. ಅದನ್ನ ಒಂದು ಇಡೀ ಅಧ್ಯಾಯವನ್ನ ಒಮ್ಮೆ ಓದಿಬಿಡುತ್ತೇನೆ. ಇಷ್ಟು ದಿವಸ ಹಾಗೆ ಮಾಡ್ಕೊಂಡು ಬಂದಿದ್ದು ಬಹಳ ದೀರ್ಘವಾದ್ದರಿಂದಾಗಿ ಈ ಅಧ್ಯಾಯ ನಾನು ಈ ಅಧ್ಯಾಯವನ್ನ ಮುಟ್ಲಿಕ್ಕೆ ಹೋಗಲಿಲ್ಲ. ಈ ಅಧ್ಯಾಯದ ಶ್ಲೋಕಗಳನ್ನು ಹೇಳಿಬಿಡ್ತೇನೆ. ಯದೈವ ಕೃಷ್ಣೌ ಸಕಲಾಧಿರಾಜ್ಯೆ ಯುಧಿಷ್ಠಿರಂ ಯೌವ ರಾಜ್ಯೆ ಚ ಭೀಮಂ ವಿಪ್ರೈರ್ಯುತಾವಭಿಷಿಚ್ಯ ಶಿಶಶ್ಚ ಯುಕ್ತಾ ದತ್ವಾ ಹರ್ಷಯಾಮಾಸ ತುಸ್ತೌ. ಯಾವಾಗ ವೇದವ್ಯಾಸರು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಚಕ್ರವರ್ತಿ ಪದವಿಯಲ್ಲಿಯೂ ಭೀಮಸೇನನನ್ನ ಯುವರಾಜ ಪದವಿಯಲ್ಲಿಯೂ ಅಭಿಷೇಕ ಮಾಡಿ ಆಶಿಷಾಯುಕ್ತಾ ಬ್ರಾಹ್ಮಣರೆಲ್ಲ ಆಶೀರ್ವಾದವನ್ನು ಕೊಟ್ಟು ಸಂತೋಷಪಡಿಸಿದರೋ ಅವಾಗಲೇನೆ ತದೈವ ಚಾರ್ವಾಕ ಇತಿ ಪ್ರಸಿದ್ಧಂ ರಕ್ಷಸ್ತ್ರಿದಂಡಿ ಯತಿರೇವ ಭೂತ್ವಾ ಯುಧಿಷ್ಠಿರಂ ಗರ್ಹಯಾಮಾಸ ವಿಪ್ರಾಹ ತ್ವಾಂ ಗರ್ಹಯಂತೀತಿ ಸುಪಾಪಶೀಲಂ. ಚಾರ್ವಾಕ ಅಂತ ಒಬ್ಬ ಬಂದ. ಅವನು ತ್ರಿದಂಡಿ ಯತಿ. ಅವನು ವೈದಿಕ ಸನ್ಯಾಸದ ವೇಷ, ವೈದಿಕ ಸನ್ಯಾಸಿ. ಯುಧಿಷ್ಠಿರನನ್ನ ಚೆನ್ನಾಗಿ ಬೈದ. ಅವನು ಯಾರು ಅಂದ್ರೆ ಒಬ್ಬ ರಾಕ್ಷಸ ಸನ್ಯಾಸ ತಗೊಂಡಿದ್ದು. ಅವನ ರಾಕ್ಷಸ, ಅವನ ಹೆಸರೇನು ಅಂದ್ರೆ ಚಾರ್ವಾಕ ಅಂತ. ಅವನೇನು ಮಾಡಿದ, ಯುಧಿಷ್ಠಿರನನ್ನು ಬೈದ. ಪ್ರತಿ ದಿವಸ ನಿನ್ನನ್ನು ಬ್ರಾಹ್ಮಣರು ಬೈತಾ ಇದ್ದಾರೆ, ಅನ್ಯಾಯ ಮಾಡಿದವ ಅಂತ ಸುಳ್ಳು ಸುಳ್ಳೆ.
ಶ್ರುತ್ವೈವ ತದ್ದುಃಖಿತಮಾಶು ಧರ್ಮಜಂ ದೃಷ್ಟ್ವಾ ವಿಪ್ರಾಶ್ಯೇ ಪುರಮಂ ಭೃಚಾರ್ತಾಃ ಅಗರ್ಹಿತಂ ನಿತ್ಯಮಸ್ಮಾಭಿರೇನಂ ಯತೋ ವೋಚೋ ಗರ್ಹಿತಮದ್ಯ ಪಾಪ ಭಸ್ಮೀಭವಾಶ್ವೇವ ತತಸ್ತ್ವಿತೀರಿತೆ ಕ್ಷಣಾದಭೂತ್ ಪಾಪತಮಸ್ಸ ಭಸ್ಮಸಾತ್. ಇದನ್ನು ಕೇಳಿದ ಕೂಡಲೇ ಧರ್ಮರಾಜ ಬಹಳ ದುಃಖಿತನಾದ. ಅಯ್ಯೋ ದೇವರೇ, ಹೀಗಾಯ್ತೇ ನನ್ನ ಬಾಳು. ಯಾವ ಬ್ರಾಹ್ಮಣರಿಗಾಗಿ ಈ ಜೀವನವನ್ನು ಮುಡಿಪಿಟ್ಟೆನೋ ಆ ಬ್ರಾಹ್ಮಣರು ನನ್ನನ್ನು ಅತ್ಯಂತ ಪಾಪಶೀಲ, ದೊಡ್ಡ ಯುದ್ಧಕ್ಕೆ ಕಾರಣನಾದವ, ಧರ್ಮದ ಪಾತಕ್ಕೆ ಕಾರಣನಾದವ ಅಂತ ಬೈದಿದ್ದಾರಲ್ಲ. ಛೇ, ನನ್ನ ಬಾಳಿನ ಗತಿ ಏನು ಅಂತ ಹೇಳಿ ಬಹಳ ದುಃಖಿತನಾದ. ಅವಾಗ ಬ್ರಾಹ್ಮಣರು ಹೇಳಿದರಂತೆ, ನಾನು ನಿಮ್ಮನ್ನೇ ಯಾಕಪ್ಪ ಬಯ್ಯೋಣ, ವೈದಿಕ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟವರು ನೀವು, ನಿಮ್ಮನ್ನ ನಾವ್ಯಾವತ್ತಾದ್ರೂ ಬೈತೀವಿ? ಅವನ ಕಡೆ ತಿರುಗಿ, ಅಯ್ಯೋ ಅವಿವೇಕಿ, ಸುಳ್ಳು ಹೇಳ್ತಾ ಇದೆಯಾ, ಭಸ್ಮ ಆಗಿ ಹೋಗು ಅಂತ ಹೇಳಿ ಶಾಪ ಕೊಟ್ರು. ಆ ಕೂಡಲೇ ಅವನು ಭಸ್ಮ ಆದ. ಚಾರ್ವಾಕ ಅಂತನ್ನುವ ಯತಿ. ರಕ್ಷೋಧಮೋಯಂ ಭಸ್ಮೀಕೃತೆಸ್ಮಿನ್ ಯತಿ ವೇಷಧಾರಿಣಿ ಯುಧಿಷ್ಠಿರಂ ದುಃಖಿತಂ ವೃಷ್ಣಿಸಿಂಹ ಪ್ರೋವಾಚ ನಾಯಂ ಯತಿರುಗ್ರ ಕರ್ಮ ಸುಯೋಧನಸ್ಯೈವ ಸಖಾಸು ಪಾಪಃ. ಅವನು ಹೇಳ್ತಾನೆ, ಆಗ ಆ ದುಃಖ ಏನು ಪರಿಹಾರ ಆಗಲಿಲ್ಲ ಯುಧಿಷ್ಠಿರನಿಗೆ. ಅವಾಗ ಅವನೇನು ಮಾಡಿದ, ಕೃಷ್ಣ ಬಂದು ಹೇಳಿದ, ಅವನು ಯತಿ ಅಲ್ಲಪ್ಪ, ವೇದದ್ವೇಷಿ ಅವನು. ಸುಯೋಧನಸ್ಯೈವ ಸಖಾ, ದುರ್ಯೋಧನನ ಗೆಳೆಯ. ಅವನು ಯತಿವೇಷ ಹಾಕಿಕೊಂಡಿದ್ದ. ಆ ಯತಿವೇಷದಿಂದ ನಿನ್ನ ಮನಸ್ಥೈರ್ಯವನ್ನು ಕುಗ್ಗಿಸಿ ನಿನ್ನನ್ನು ಬೈಯೋದು ಅಂತಾಯ್ತು. ಏನು ಯೋಚನೆ ಮಾಡಬೇಡ ಅಂದ. ರಕ್ಷೋಧಮೋಯಂ ನಿಹತೋದ್ಯ ವಿಪ್ರೈಹಿ ತನ್ಮಾಶು ಚಕೃತ ಕಾರ್ಯೋಸಿ ರಾಜನ್ ಇತೀರಿತ ಶಾಂತಮನಾಸ್ಸ ವಿಪ್ರಾನ್ ಸಂತರ್ಪಯಾಮಾಸ ಧನೈಶ್ಚ ಭಕ್ತ್ಯಾ. ಇಂತಹ ರಾಕ್ಷಸರಲ್ಲಿ ಅಧಮನಾದವ ಅವನು ಹೋದ. ಏನು ಯೋಚನೆ ಮಾಡಬೇಡ, ಕೃತಕಾರ್ಯೋಸಿ ರಾಜನ್, ಎಲ್ಲ ಕೆಲಸವನ್ನು ಚೆನ್ನಾಗಿ ಪೂರೈಸಿದ್ದಿ, ನಿನ್ನ ಜೀವನದಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ನೀನು ಮುಂದುವರಿ ಅಂತ. ಅಸಾಂತ್ವಯತ್ವ ಬಾಂಧವಾಂತ ಪೌರ ಸಂಸ್ರತಾಧಿಕಾನ್ ದದೌ ಯಥೇಷ್ಟತೋ ಧನಂ ರಕ್ಷಸಾನುಪುತ್ರವತ್. ಯುದ್ಧ ಆಗಿದೆ, ಯುದ್ಧ ಆದಮೇಲೆ ಮೊದಲಿನ ಥರನೇ ಟ್ಯಾಕ್ಸ್ ಹಾಕ್ಲಿಕ್ಕಾಗತ್ತೇನು? ಪ್ರೀತಿಯಿಂದ ಎಲ್ಲ ವ್ಯಾಪಾರಿಗಳನ್ನು ಓಲೈಸಿದ, ಸಬ್ಸಿಡಿಗಳನ್ನು ಕೊಟ್ಟ, ಲೈಸೆನ್ಸ್ಗಳನ್ನು ಕೊಟ್ಟ. ಎಲ್ಲರಿಗೂ ಕೂಡ ಪೌರರು, ಪಟ್ಟಣದಲ್ಲಿ ಇರುವವರು, ಸಂಶ್ರಿತರು ಅಂದರೆ ಎಲ್ಲ ಅಷ್ಟು ಜನ ರಾಜರಿದ್ದಾರೆ, ಆ ರಾಜರ ಕಡೆಯವರು, ಆಮೇಲೆ ಕಮ್ಮಾರರು, ಚಮ್ಮಾರರು, ಬಡಗಿಗಳು, ಇವರೆಲ್ಲ ಕೆಲಸ ಮಾಡಿದ್ರಳು ಯುದ್ಧಕ್ಕಾಗಿ. ಎಷ್ಟು ರಥ ಬೇಕ್ರಿ? ಎಷ್ಟು ರಥ ಮುರಿದೋಗ್ತಾ ಇರತ್ತೆ, ಕೂಡಲೇ ರಿಪೇರಿ ಮಾಡಬೇಕು, ಒಂದು ಹೊಸ ರಥನೇ ಕಟ್ಟಬೇಕು. ಆಮೇಲೆ ಆನೆ, ಒಂದು ಆನೆ ಅಂದ್ರೆ ಸುಮ್ಮನೆ ಆಗೋಯ್ತಾ? ಆನೆ ನಿಲ್ಲಲಿಕ್ಕೆ ಆ ಚರ್ಮದ ಪಟ್ಟಿಯೆಲ್ಲ ಆಗಬೇಕು, ಅದ್ರ ಮೇಲ್ಗಡೆ ಆ ಮಂಟಪ ಕೂಡಬೇಕು, ಆ ಮಂಟಪದಲ್ಲಿ ಇವ್ರು ನಿಂತು ಯುದ್ಧ ಮಾಡಬೇಕು ಅಲ್ವೇ? ಎಷ್ಟು ಖರ್ಚು? ಕುದುರೆಗೆ ರೋಗ ಬರ್ತಿರತ್ತೆ, ವೈದ್ಯರು ಬೇಡವೆ? ಆನೆಗೆ ರೋಗ ಬಂದಿರುತ್ತೆ, ವೈದ್ಯರು ಬೇಡವೆ? ಎಷ್ಟು ಜನ? ಒಂದು ಯುದ್ಧ ಆಯ್ತು ಅಂದ್ರೆ ನಿಮಗೆ ಕೋಟಿ, 1 ಕೋಟಿ 1.25 ಕೋಟಿ ಯುದ್ಧ ಮಾಡಿದ್ ಮಾತ್ರ ಕಾಣುತ್ತೆ. ಯುದ್ಧದ ಹಿಂದೆ ಎಫರ್ಟ್ ಎಷ್ಟಿರುತ್ತೆ? ಅವರೆಲ್ಲರಿಗೂ ಕೂಡ ಮತ್ತೆ ಅಷ್ಟು ಸಾಮಾನು ಹೊಟ್ಟೋಗಿರುತ್ತೆ, ಮತ್ತೆ ಅಷ್ಟು ಪ್ರೊಡಕ್ಷನ್ ಆಗಬೇಕು. ಸೈನ್ಯಕ್ಕೆ ರಕ್ಷಣೆ ಆಗೋದು ಬೇಡೇನು? ಮತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆನೆಗಳು ಹುಟ್ಟಬೇಕು, ಏನೋ ಕುದುರೆಗಳು ಅಷ್ಟು ಹುಟ್ಟಬೇಕು, ಅಷ್ಟು ಮ್ಯೂಲ್ ಅಶ್ವತರಿಗಳು ಹುಟ್ಟಬೇಕು, ಬೇರೆ ಬೇರೆ ತಳಿಗಳು ಕುದುರೆಗಳು ಇರುತ್ತೆ, ಅದೆಲ್ಲ ಹುಟ್ಟಬೇಕು. ಏನು ಕಡಿಮೆನಾ ಅದು? ಉದಾರವಾಗಿ ಧನ ಸಹಾಯ ಮಾಡಿದ ಅಂದ್ರೆ ಟ್ಯಾಕ್ಸೇಷನ್ ಅನ್ನ ಸ್ವಲ್ಪ ಲೂಸ್ ಮಾಡಿದ್ದ, ಟ್ಯಾಕ್ಸೇಷನ್ ಅನ್ನ ಟೈಟ್ ಆಗಿ ಮಾಡಿ, ಮೊದಲೆಷ್ಟು ಕೊಡ್ತಾ ಇದ್ರೋ ಈಗಲೂ ಅಷ್ಟೇ ಕೊಡಬೇಕು,
ಅಥವಾ ಜಾಸ್ತಿ ಮಾಡಬೇಕು, ಯುದ್ಧ ಕಾಲ ಅಂತ ಮಾಡಲಿಲ್ಲ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅದನ್ನೇ ಸಬ್ಸಿಡಿ ಕೊಡೋದು, ಲೈಸೆನ್ಸ್ ರಾಜ ವ್ಯವಸ್ಥೆ ತೆಗೆಯೋದು ಇತ್ಯಾದಿ ಇತ್ಯಾದಿಗಳು, ಓಪನ್ ಮಾರ್ಕೆಟ್ ಮಾಡೋದು, ಪ್ರೋತ್ಸಾಹ ಕೊಡೋದು, ಇದೆಲ್ಲ ಬಂಧುಗಳನ್ನೆಲ್ಲ ಸಾಂತ್ವನಗೊಳಿಸಿದ. ಪೌರರು ಸಂಶ್ರಿತರು ಅವರಿಗೆಲ್ಲರಿಗೂ ದದೌ ಯಥೇಷ್ಟತೋ ಧನಂ. ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಂಟ್ ಕೊಡೋದು, ಗ್ರಾಂಟ್ ಅನ್ನ ಬಹಳ ಕೈ ಬಿಚ್ಚಿ ಕೊಡೋದು. ಸಭೀಷ್ಮದ್ರೋಣ ಕರ್ಣಾನಾಂ ವದಾದ್ ದುರ್ಯೋಧನಸ್ಯ ಚ ಪಾಪ ಶಂಕಿ ತಪ್ಯಮಾನ ರಾಜ್ಯತ್ಯಾಗೆ ಮನೋದಧೆ. ನಾವು ಈ ರೀತಿ ತಾತ್ಪರ್ಯ ನಿರ್ಣಯವನ್ನು ಜೊತೆಗೆ ಪಾರಾಯಣ ಎಲ್ಲದಕ್ಕೂ ಮಾಡ್ಕೊಂಡು ಬಂದಿದ್ದೀವಿ ಮೊದಲಿಂದ. ನಿಮಗೆ ಅನುಶಾಸನ ಪರ್ವ ಮತ್ತೆ ಶಾಂತಿ ಪರ್ವ ದೊಡ್ಡದಾಗಿ ಇದಾಯ್ತಲ್ಲ, ಅಲ್ಲಿ ನಾನು ತಾತ್ಪರ್ಯ ನಿರ್ಣಯವನ್ನ ಅಲ್ಲಿ ಹೇಳಿದ್ರು, ಕ್ರಮವಾಗಿ ಹೇಳ್ಕೊಂಡು ಬಂದಿರಲಿಲ್ಲ. ಈಗ ಒಂದ್ಸರ್ತಿ ಓಡು ನಡಿಗೆಯಲ್ಲಿ ಅದರ ಅನುವಾದ ಮಾಡಿಕೊಂಡು ಹೋಗುವುದು. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಇವರೆಲ್ಲರನ್ನ ಕೊಂದದ್ದರಿಂದ ಪಾಪ ಶಂಕಿ ತಪ್ಯಮಾನ, ಅಯ್ಯೋ ನನ್ನಿಂದ ಪಾಪ ಆಗೋಯ್ತು ಅಂತ ಹೇಳಿ ರಾಜ್ಯತ್ಯಾಗೆ ಮನೋದಧೆ, ರಾಜ್ಯ ಬೇಡ ಅಂತ ಅಂದ. ಸೋನುಜೈ ಕೃಷ್ಣಯ ವಿಪ್ರೇರಪ್ಯುಕ್ತೋ ಧರ್ಮಚಾತನಂ ಭೀಮಂ ಸಂಪ್ರಾರ್ಥಯಿತ್ವೈವ ನವೇತ್ಸಿತ್ಯಾಹ ಫಲ್ಗುಣಂ. ಆಗ ನಕುಲ, ಸಹದೇವ, ದ್ರೌಪದಿ, ಭೀಮ, ಅರ್ಜುನ ಇವರೆಲ್ಲರೂ ಮತ್ತೆ ಬ್ರಾಹ್ಮಣರು, ಎಲ್ಲಾ ಬ್ರಾಹ್ಮಣರು ಧರ್ಮದ ಬಗ್ಗೆ ಹೇಳಿದಾಗ ಭೀಮಸೇನನಿಗೆ ಕೈ ಮುಗಿದ. ನೋಡಪ್ಪ, ನಿನ್ನ ಬಾಯಿಗೆ ಬಾಯಿ ಕೊಡ್ಲಿಕ್ಕೆ ಆಗಲ್ಲ, ನಿನ್ನ ತರ್ಕಗಳು ಬಹಳ ಪ್ರಬಲವಾಗಿರುತ್ತೆ, ಅರ್ಥ ಆಯ್ತೋ, ದಯವಿಟ್ಟು ಹೇಳ್ಬೇಡ. ನವೇತ್ಸಿತ್ಯಾಹ ಫಲ್ಗುಣಂ. ಅರ್ಜುನ ಹೇಳ್ಕೋದಾಗ ಸುಮ್ಮನೆ ಇರ್ತೇ ನೀನು, ಏನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೀ ಅನ್ಬಿಟ್ಟ. ತಸ್ಮಿನ್ ಕ್ರುದ್ಧೇ ನೃಪಂ ಪ್ರಾಹು ವಿಪ್ರಾಸ್ತ್ವತ್ತೋಪಿ ಧರ್ಮವಿತ್ ಶಕ್ರೋರ್ಜುನ ಇತಿ ಶ್ರುತ್ವ ಪೇತದ್ಧರ್ಮೇ ಸಂಶಯಂ. ಆಗ ಅರ್ಜುನನಿಗೆ ಸಿಟ್ಟು ಬಂತು. ಅಲ್ಲ, ನಿನ್ನನ್ನು ಮುಂದೆ ಇಟ್ಟುಕೊಂಡು ನಿನ್ನ ರಾಜ್ಯಕ್ಕಾಗಿ ಈ 18 ದಿವಸಗಳ ಕಾಲ ಈ ರೀತಿ ಹೋರಾಡಿದ್ದಕ್ಕೆ ಈ ಫಲನ ಅಂತ ಹೇಳಿ ಸಿಟ್ಟು ಮಾಡಿಕೊಂಡಾಗ ಅವರು ಬೇರೆ ಋಷಿಗಳೆಲ್ಲ ಇಲ್ಲ, ಇವನು ಯಾರು, ಸಾಕ್ಷಾತ್ ಇಂದ್ರನೇ ಅರ್ಜುನನಾಗಿರೋದು. ಅದರಿಂದಾಗಿ ಪರಲೋಕದ ಬಗೆಗೆ ಎಲ್ಲ ನಿಯಮಗಳು ಗೊತ್ತಿರುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಮಾಡಿದ ಪಾಪ ಅಲ್ಲ ಅಂತ ಇವನು ಹೇಳಿದ್ದು ಕರೆಕ್ಟು ಅಂದ್ರು. ಇದು ಕೇಳಿದ್ರೂ ಕೂಡ, ಇದು ಗೊತ್ತಾದ್ರೂ ಕೂಡ ಮತ್ತೆ ಸಂಶಯ ಇದ್ದೇ ಇತ್ತು ಅವನಿಗೆ. ಇದೆಲ್ಲ ಯಾವಾಗ ಸುಮಾರು 1-2 ವರ್ಷಗಳ ಹಿಂದೆ ಆಗಿ ಹೋದ ಘಟನೆ. ಅಂದ್ರೆ ನಮ್ಮ ಇದರಲ್ಲಿ ಪಾಠದಲ್ಲಿ ಸುಮಾರು ಒಂದು 9 ತಿಂಗಳಾಗಿದೆ ಕಾಣುತ್ತೆ. 9 ತಿಂಗಳು ಅನುಶಾಸನ ಪರ್ವ ಆಗಿದೆ. ಅದಕ್ಕಿಂತ ಹಿಂದೆ ಅದೆಷ್ಟೋ ದಿವಸ ಶಾಂತಿ ಪರ್ವ ಆಗಿದೆ. ಆಗ ಆಗಿದ್ದು ಸಂಗ್ರಹ ಮಾಡಿ ಆಚಾರ್ಯ ಹೇಳ್ತಾ ಇದ್ದಾರೆ. ಮತ್ಸನೇಹಾದೇವ ತರ್ವೇಪಿ ಧರ್ಮೋಯಮಿತಿ ವಾದಿನಃ ಇತ್ಯೇವಂ ಶಂಕಮಾನಂ ತಮು ಚತುರ ವಿಪ್ರಯಾದವೌ. ಅವನ ಅಲ್ಲಪ್ಪ, ನೀವೆಲ್ಲ ಒಳ್ಳೆಯವರಲ್ಲ, ವಿದ್ವಾಂಸರಲ್ಲ, ಜ್ಞಾನಿಗಳಲ್ಲ ಅಂತ ಹೇಳ್ತಾ ಇರೋದಲ್ಲ, ನನ್ನ ಮೇಲಿನ ಪ್ರೀತಿಯಿಂದ ನಾನು ಮಾಡಿದ ಅಧರ್ಮವನ್ನು ನೀವು ಧರ್ಮ ಅಂತ ಹೇಳ್ತಾ ಇದ್ದೀರೇನೋ ಅಂತ ನನಗೆ ಡೌಟ್ ಅಷ್ಟೆ. ಆ ಕಾರಣದಿಂದ ನನಗೆ ಸಂದೇಹವೇ ವಿನಃ ಬೇರೇನೂ ಅಲ್ಲ. ಆಗ ಕೃಷ್ಣ ಹೇಳದ, ಮತ್ತೆ ವೇದವ್ಯಾಸರು ಹೇಳಿದ್ರು, ಮತ್ತೆ ಇದು ಶಾಸ್ತ್ರಯುಕ್ತಿಯಿಂದ ಇದು ಧರ್ಮ ಅಂತಂದ್ರು. ನಾತಿ ನಿಶ್ಚಿತ ಬುದ್ಧಿಂ ತಂ ತದಾಪಿ ಪುರುಷೋತ್ತಮೌ ಹತಪಕ್ಷಗತತ್ವೇನ ತ್ವಚ್ಛಂಕಾಯ ಅಗೋಚರಃ ಯತೋ ಭೀಷ್ಮಸ್ತತೋ ಯಾಹಿ ತಮಿತ್ಯೂಚತುರವ್ಯಯೌ. ನಾತಿ ನಿಶ್ಚಿತ ಬುದ್ಧಿಂ, ಇಷ್ಟಾದ್ರೂ ನಿಶ್ಚಯ ಆಗಲಿಲ್ಲ. ಅದರಿಂದಾಗಿ ಆ ವೇದವ್ಯಾಸರು ಮತ್ತೆ ಕೃಷ್ಣ ಹೇಳಿದ್ರು, ನೋಡಪ್ಪ, ನಿಂಗೆ ಅಷ್ಟೊಂದು ಡೌಟಾ, ಭೀಷ್ಮಾಚಾರ್ಯರ ಹತ್ರ ಹೋಗಿ ಕೇಳು. ಅವ್ರು ಕೇಳಿದ್ರೆ ಹೇಳ್ತಿಯಲ್ಲ, ಅವ್ರು ಕೇಳಿದ್ರೆ ನಿನಗೆ ನಿಶ್ಚಯ ಆಗತ್ತಲ್ವಾ. ಸತಾಭ್ಯಾಂ ಭ್ರಾತೃಭಿಶ್ಚೈವ ಮುನಿಭಿಶ್ಚ ಸಮನ್ವಿತಃ ಭೀಷ್ಮಂ ಯಯೋ ಲಜ್ಜಿತೇಸ್ಮಿನ್ ತಂ ಭೀಷ್ಮಾಯ ಕೇಶವಃ. ಆಯ್ತು, ಅವ್ರನ್ನ ಕೇಳ್ತೇನೆ ಅಂದ ಇವನು. ಹಾಗಿದ್ರೆ ಎಲ್ಲ ಅಣ್ಣ ತಮ್ಮಂದಿರ ಜೊತೆಗೆ, ವೇದವ್ಯಾಸರ ಜೊತೆಗೆ, ಕೃಷ್ಣನ ಜೊತೆಗೆ ಸೀದಾ ಹೋದ. ಪೃಚ್ಛೇತ್ಯುಕ್ತ ಭೀಷ್ಮೇಣ ಪಪ್ರಚ್ಛಾಖಿಲ ಮಂಜತ ತತ್ರಾವೋಚಾಖಿಲಾನ್ ಧರ್ಮಾನ್ ಕೃಷ್ಣೋ ಭೀಷ್ಮ ಶರೀರಗಃ.
ಆಗ ಲಜ್ಜಿತನಾಗಿ ಭೀಷ್ಮರ ಮುಂದೆ ಹೋಗಲಿಕ್ಕೆ ನಾಚಿಕೊಂಡು ಧರ್ಮರಾಜ ಬೇಡಿಕೊಂಡು ಹೋದ, ದಯವಿಟ್ಟು ಹೇಳಬೇಕು ಅಂತ. ಆಗ ಭೀಷ್ಮಾಚಾರ್ಯರ ಒಳಗಡೆ ನಿಂತು, ಇದು ಭಂಡಾರಕೆರೆ ಸ್ವಾಮಿಗಳ ಮಾತು, ಕೃಷ್ಣಾಚಾರ್ಯರೇ ಹೇಳಿದ್ದು ಅಂತ. ಇಡೀ ಶಾಂತಿ ಅನುಚಾತನ ಪರ್ವಗಳನ್ನ ಹೇಳಿದ್ಯಾರು ಅಂದ್ರೆ ಭೀಷ್ಮಾಚಾರ್ಯರ ಒಳಗಡೆ ನಿಂತ ಕೃಷ್ಣಾಚಾರ್ಯರು. ಅವರು ಕೃಷ್ಣನೇ ಹೇಳಿದ್ದು ಇಷ್ಟನ್ನ ಹೇಳ್ಬಿಡ್ತಾರೆ ಆಚಾರ್ಯ, ಎಲ್ಲ ಅಖಿಲ ಧರ್ಮಗಳನ್ನ ಹೇಳ್ಬಿಟ್ಟ ಅಷ್ಟೇ ಆಚಾರ್ಯರು, ಸಂಕ್ಷೇಪವಾಗಿ ಹೇಳೋದಲ್ವಾ. ಮತ್ತೆ ವಾಪಸ್ ಬಂದು ಹೇಳ್ತಾರೆ, ಭೀಷ್ಮೋ ಶಾಹ ಹರಿಂ ಪಾರ್ಥ ಬೋಧನೀಯ ತ್ವಯೈವತೆ ಕಾ ಶಕ್ತಿರ್ಮಮ ದೇವೇತ ಪಾರ್ಥಾನ್ ಬೋಧಯಿತುಂ ಪ್ರಭೋ. ಭೀಷ್ಮ ಏನ್ ಹೇಳಿದ್ದು ಅಂದ್ರೆ, ನನಗಿಂತ ಯೋಗ್ಯತೆಯಲ್ಲಿ ಉತ್ತಮರು ಪಾಂಡವರು, ಅವ್ರಿಗೆ ನಾನೇನು ಹೇಳಲಿ, ಮತ್ತೆ ನನಗೆ ದೈಹಿಕ ಶಕ್ತಿ ಎಲ್ಲಿದೆ, ಮಾನಸಿಕ ಶಕ್ತಿ ಎಲ್ಲಿದೆ ಅವ್ರಿಗೆ ಹೇಳಲಿಕ್ಕೆ ಅಲ್ವೇ. ಇತ್ಯುಕ್ತೋ ಭಗವಾನಾಹ ತ್ವತ್ಕೀರ್ತ್ಯೈ ತ್ವಯಿ ಸಂಸ್ಥಿತಃ ಪ್ರವಕ್ಷ್ಯಾಮ್ಯಖಿಲಾನ್ ಧರ್ಮಾನ್ ಸೂಕ್ಷ್ಮಂ ತತ್ವಮಪೀತಿಹ. ಆಗ ದೇವರು ಹೇಳಿದನಂತೆ, ನಿನ್ನ ಕೀರ್ತಿಗಾಗಿ ನಿನ್ನ ಒಳಗಡೆ ನಿಂತು ನಾನು ಎಲ್ಲ ಧರ್ಮವನ್ನ ಹೇಳ್ತೇನೆ, ಅತ್ಯಂತ ಸೂಕ್ಷ್ಮಾಂಶವನ್ನೂ ಹೇಳ್ತೇನೆ ಅಂತ ಹೇಳಿದಂತೆ. ಏನು ಹೇಳಿದ? ರಾಜ್ಞ ಪ್ರಥಮತೋ ಧರ್ಮ. ಈಗ ನೋಡಿ, ಇದು ಸುಮಾರು 16ನೇ ಶ್ಲೋಕದಿಂದ 58ನೇ ಶ್ಲೋಕದವರೆಗೂ, ಇಷ್ಟು ಶ್ಲೋಕದಲ್ಲಿ 360ಕ್ಕೂ ಹೆಚ್ಚು ಅಧ್ಯಾಯಗಳಿರುವ ಶಾಂತಿ ಪರ್ವ, 150 ಅಧ್ಯಾಯಗಳಿರುವ ಅನುಶಾಸನ ಪರ್ವ, ಎರಡನ್ನೂ ಸೇರಿಸಿ ಸಮರೈಸ್ ಮಾಡಿ ಹೇಳ್ತಾ ಇದ್ದಾರೆ. ನೀವೀಗ ಅಲ್ಲಿ ಅಲ್ಲಿ ನೆನಪಿಸ್ಕೊಂಡು ಹೋಗ್ತಾ ಇರ್ಬೋದು. ಆಚಾರ್ಯರು ಹೇಳ್ತಾ ಇದ್ದಾಗ ಮೊದಲು ರಾಜಧರ್ಮ ಪರ್ವ. ರಾಜನ ಪ್ರಥಮ ಧರ್ಮ ಯಾವುದು ಅಂದ್ರೆ ಭಗವಂತನ ಧರ್ಮ ಇಲ್ಲಿ ನೆಲೆಗೊಳ್ಳಬೇಕು. ಭಗವಂತನನ್ನ ಇವರು ಮಾಡುವ ಧರ್ಮ ಎಲ್ಲ ಭಗವಂತನನ್ನ ಕುರಿತಾಗಿರಬೇಕು. ಆ ರೀತಿ ಪಾಲನೆ ಮಾಡುವುದು ರಾಜನ ಧರ್ಮ. ತದರ್ಥಂ ಕಂಟಕೋದ್ಧಾರ, ಅದಕ್ಕಾಗಿ ಶತ್ರುಗಳನ್ನು ನಿಗ್ರಹ ಮಾಡಬೇಕು. ಧರ್ಮ ಭಾಗವತ ಅಪಿ, ಭಗವದ್ವಿಷಯಕವಾದ ಧರ್ಮ. ಮನೋವಾಕ್ಕರ್ಮಭಿರ್ವಿಷ್ಣೋ ಅಚ್ಛಿದ್ರತ್ವೇನ ಚಾರ್ಚನಂ, ಮನಸ್ಸು ಮಾತು ಕರ್ಮಗಳಿಂದ ಒಂದು ಚೂರು ದೇವರನ್ನ ವಿರೋಧಿಸದೆ ಪೂಜಿಸಬೇಕು. ಪೂರ್ಣಾಶೇಷ ಗುಣೋ ವಿಷ್ಣು ಸ್ವತಂತ್ರಶ್ಚೈಕಯೇವತು. ಒಂದು ರಾಷ್ಟ್ರ ನಾವು ಪಾಲನೆ ಮಾಡಬೇಕು ಅಂದ್ರೆ ರಾಷ್ಟ್ರದ ಗಡಿಯ ನಿರ್ಮಾಣದ ಉದ್ದೇಶ ಏನು? ರಾಷ್ಟ್ರದ ಗಡಿಯ ನಿರ್ಮಾಣದ ಉದ್ದೇಶ ಏನು? ಸಾಧನೆ ಮಾಡಬೇಕು ಸಜ್ಜನರು. ಒಂದು ಪ್ರಜ್ಞಾವಂತಿಕೆಯ ಒಂದು ಬೌದ್ಧಿಕವಾದ ಗಡಿ, ಅದೇ ರಾಷ್ಟ್ರದ ಗಡಿ. ನೀವು ಬೌದ್ಧಿಕವಾದ ಗಡಿಗಳನ್ನು ಬಿಟ್ಟರೆ ರಾಷ್ಟ್ರದ ಗಡಿ ಇದ್ದು ಪ್ರಯೋಜನ ಇಲ್ಲ. ಇವಾಗ ನಾಗಾಲ್ಯಾಂಡು, ತ್ರಿಪುರಾ ಅಲ್ಲೆಲ್ಲ ನಾವು ವ್ಯಾಟಿಕನ್ ಸಿಟಿಗೆ ಸೇರಿದವರು ಅಂತಾರೆ. ಯಾಕೆ? ಅವರು ಪ್ರಜ್ಞೆಯಿಂದ ಕ್ರೈಸ್ತರಾಗಿದ್ದಾರೆ. ಸೊ ನೀವು ಎಲ್ಲಿ ಯಾವ ಪ್ರಜ್ಞೆಯನ್ನು ಹೊಂದುತ್ತೀರೋ ಅಲ್ಲಿಗೆ ಕನ್ವರ್ಟ್ ಆದ್ರೆ ಅವರು ಅದನ್ನು ಒಪ್ತಾರೆ, ಇಲ್ಲಿರಲ್ಲ. ಅದರಿಂದಾಗಿ ದೇಶದ ಗಡಿ ಯಾಕೆ ಅಂದ್ರೆ ಬೌದ್ಧಿಕವಾದ ಗಡಿಗೆ. ದೇಶದ ಗಡಿಯ ಉದ್ದೇಶ ಸುಮ್ಮನೆ ದೇಶಭಕ್ತಿ, ಇಲ್ಲಿರೋ ಕಲ್ಲು ಮಣ್ಣು ಇತ್ಯಾದಿಗಳನ್ನೆಲ್ಲ ಭಕ್ತಿ ಮಾಡ್ಲಿಕ್ಕಾಗ್ತದಾ? ಭಾರತ ಯಾಕೆ ಉಳಿಬೇಕು ಅಂತಂದ್ರೆ ವೇದ ಉಳಿಬೇಕು, ವೇದದ ಮೂಲಕ ನಮ್ಮ ಆತ್ಮೋದ್ಧಾರ ಆಗಬೇಕು, ಅದಕ್ಕಾಗಿ ಇದು ಉಳಿಬೇಕು. ಹಾಗಾದ್ರೆ ಭಾರತದ ಎಕ್ಸ್ಕ್ಲೂಸಿವ್ ಏನು? ವೇದದ ಮೂಲಕ ಆತ್ಮೋದ್ಧಾರ ಆಗಬೇಕು, ಅದಕ್ಕಾಗಿ ವೈದಿಕವಾದ ಪ್ರಜ್ಞೆ ಉಳಿಬೇಕು. ವೈದಿಕವಾದ ಪ್ರಜ್ಞೆ ಉಳಿಲಿಕ್ಕೆ ಒಂದು ಗಡಿ ಬೇಕು. ಇದು ಆಂತರಿಕ. ಇಲ್ಲ ಸುಮ್ಮನೆ ದೇಶಭಕ್ತಿ ಅಂತ ಮಾಡೋದು, ಇಲ್ಲ ಅಂದ್ರೆ ನಿರ್ಮೂಲ ಆಗತ್ತೆ. ಏನು ಮೂಲ? ಯಾಕೆ ನಾವು ಭಾರತೀಯತೆಯನ್ನು ಕಾಪಿಟ್ಟುಕೊಳ್ಳಬೇಕು? ಯಾಕೆ ದೇಶವನ್ನು ಪ್ರೀತಿಸಬೇಕು? ಕೇಳಿದ್ರೆ ಏನು ಹೇಳಬೇಕು? ಇಲ್ಲ ನಮಗೆ ಸೋಷಿಯಲ್ ಸೆಕ್ಯೂರಿಟಿ ಬೇಕು, ಭದ್ರತೆ ಬೇಕು. ಯಾವ ದೇಶಕ್ಕೆ ಬೇಕಾದ್ರೂ ಹೋಗ್ಬೋದು. ನೀವು ಯಾವ ದೇಶಕ್ಕೆ ಹೋದ್ರೂ
ಆ ದೇಶದೊಂದು ಮಿಲಿಟರಿ ಇರುತ್ತೆ, ಆ ದೇಶದೊಂದು ಸಂವಿಧಾನ ಇರುತ್ತೆ. ಭಾರತದಲ್ಲಿ ಯಾಕಿರ್ಬೇಕು? ಭಾರತವನ್ನು ಯಾಕೆ ಪ್ರೀತಿಸಬೇಕು? ಈ ಗಟ್ಟಿ ಪ್ರಶ್ನೆಯ ನೆಲೆಯಲ್ಲಿ ಹೋದಾಗ ವಿವೇಕಾನಂದರಿಗೂ ಉತ್ತರ ಕೊಡ್ಲಿಕ್ಕಾಗಲ್ಲ. ವಿವೇಕಾನಂದರಲ್ಲಿ ಸಮಸ್ಯೆ ಆಯ್ತು, ಅವರಿಗೆ ಮಧ್ವಾಚಾರ್ಯ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ದೇವರ ಗುಣಪೂರ್ಣತ್ವ, ತನ್ಮೂಲಕ ನಮ್ಮಲ್ಲಿ ಗುಣ, ದೇವರು ಅನ್ನುವ ಬಿಂಬ, ನಮ್ಮಲ್ಲಿ ಗುಣ ಮೂಡಬೇಕು. ಸುಮ್ಮನೆ ಹೇಳಿ ಎದ್ದೇಳಿ, ಅದು ಕಠೋಪನಿಷತ್ತಿನ ಮಾತು, ಅದು ಬೇರೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಯಾವ ಗುರಿ? ನಿಮ್ಮ ಆತ್ಮೋದ್ಧಾರದ ಗುರಿ. ಆತ್ಮೋದ್ಧಾರಕ್ಕೆ ಏನ್ ಮಾಡಬೇಕು? ಗುಣಪೂರ್ಣರಾಗಬೇಕೆ ವಿನ ನಿರ್ಗುಣರಾಗೋದಲ್ಲ. ದರ್ ಇಸ್ ನೋ ನೀಡ್ ಟು ವೆಕೆಟ್. ಏನು ದುರ್ಗುಣಗಳನ್ನೆಲ್ಲ ಸರಿ ಮಾಡ್ಕೊಂಡು ಏನ್ ಮಾಡಬೇಕು? ಗುಣಪೂರ್ಣರಾಗ್ಲಿಕ್ಕೆ ಏನ್ ಮಾಡಬೇಕು? ಹೀಗೆ ಉಪಾಸನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಿಮಗೆ ಏನು ಪ್ರಜ್ಞೆ ಇರಬೇಕು? ಏನು ಪ್ರಜ್ಞೆ ಇದ್ರೆ ರಾಷ್ಟ್ರ ಚೆನ್ನಾಗತ್ತೆ. ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಕೂಡ 40 ಪೇಜ್ ಇರೋದು ಮೂಲಭೂತವಾಗಿ. ಯಾಕೆಂದ್ರೆ ಚಿಕ್ಕದಾದಷ್ಟು ಕ್ಲಾರಿಟಿ ಇರುತ್ತೆ. ನಮ್ಮ ಸಂವಿಧಾನ ಹೇಗೆ ದೊಡ್ಡದಾಗಿದೆ, ಅದಕ್ಕೆ ಅಮೆಂಡಮೆಂಟ್ ಬಂದು ಮೂಲ ನಿಯಮಗಳೇ ಗಾಳಿಗೆ ಹೋಗುತ್ತೆ. ನೀವು ನಮ್ಮ ಸಂವಿಧಾನವನ್ನು ನೀವು ನೋಡಿ, 160 ದೇಶಗಳ ಕಾನ್ಸ್ಟಿಟ್ಯೂಷನ್ ಅನ್ನು ಒಟ್ಟೈಸಿಕೊಂಡು ಬಂದು ನಾವು ಮಾಡಿದೀವಿ. ಈಗ ಅಲ್ಲ, ಮೇಲ್ಗಡೆ ಯಾಕೆ ಹೋಯ್ತು ಅಂದ್ರೆ ಮೇಲ್ಗಡೆ ಪುಸ್ತಕ ಇದೆ, ಅದಕ್ಕೆ. ಏನು ಸಮಸ್ಯೆಗಳಾಯ್ತಲ್ಲಿ? ಒಂದು ರೂಲ್ ಯಾಕೆ ಬರಬೇಕು, ಯಾಕೆ ಇರಬೇಕು, ಬಹಳ ವಿಚಾರ ಆಗಿದೆ. ಅದರಿಂದಾಗಿ ನಮಗೆ ಇರಬೇಕಾದ ಮೂಲಭೂತವಾದ ಕಲ್ಪನೆ ಏನು, ಅದಿದ್ರೆ ಯಾವ ತರ ಕಾನೂನು ಬರಬಹುದು ಹಂಗಿಟ್ಕೊಳ್ಬೇಕು ನೀವು. ಯಾಕಂದ್ರೆ ಕಾನೂನು ಹೀಗೆ ಬರಬೇಕಾದ್ರೆ ನಿಮ್ಮ ಮೂಲ ನೆಲೆ ಏನಿರಬೇಕು ಅದನ್ನು ಹೇಳ್ತಾ ಇದ್ದಾರೆ. ದೇವರು ಎಲ್ಲ ಗುಣಗಳಿಂದ ತುಂಬಿದ್ದಾನೆ. ದೇವರು ಸ್ವತಂತ್ರ. ತದ್ವಚಂ ಸರ್ವಮನ್ಯಚ್ಚ, ಯಾವಾಗಲೂ ಎಲ್ಲವೂ ಅವನ ವಶ, ಇದು ನಿಶ್ಚಯ. ದೇವತಾ ಕ್ರಮ ವಿಜ್ಞಾನ ಅಪೂಜಾನ್ಯಸ್ಯ ವೈಹರೇ ಪೂಜಾ ಭಾಗವತತ್ವೇನ ದೇವಾದೀನಾಂಚ ಸರ್ವಚಃ. ದೇವತೆಗಳ ಕ್ರಮವನ್ನು ತಿಳ್ಕೊಳ್ಬೇಕು. ಇನ್ನು ದೇವರನ್ನ ಪೂಜಿಸದೇ ಇರಬಾರದು. ದೇವತೆಗಳನ್ನ ಭಗವದ್ ಭಕ್ತರು ಅಂತ ಪೂಜಿಸಬೇಕು. ವೃಥಾ ಕರ್ಮ ಕೃತಿಕ್ವಾಪಿ ನಿರಾಶೀಸ್ತ್ವಂ ಸದೈವ ಚ. ವ್ಯರ್ಥವಾದ ಕೆಲಸ ಮಾಡಬಾರದು, ಆಯ್ತಾ? ಆದರೆ ಬಯಕೆ ಇಲ್ಲದಿದ್ದರೆ ಕರ್ಮ ಮಾಡೋದು ಬಿಡಬಾರದು. ದೇವರ ಪೂಜೆ, ಹಿರಿಯರಿಗೆ ಗೌರವ, ನನಗೇನು ಬಯಕೆ ಇಲ್ಲ ಹಿರಿಯರಿಂದ, ಏನು ಬಯಕೆ ಇಲ್ಲದೆ ಹೋದ್ರೂ ಮಾಡಬೇಕು. ಹಿರಿಯರು ಬಂದ್ರೆ ಎದ್ದು ನಿಲ್ಬೇಕು, ಹಿರಿಯರಿಗೆ ಅನುಕೂಲ, ಇವೆಲ್ಲ ಇದೆಯಲ್ಲ, ಹಿರಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಬೇರೆಯವರಿಗೆ ತೊಂದರೆ ಕೊಡಬಾರದು. ಬೇರೆಯವರಿಗೆ ನನಗೆ ಏನು ಬಯಕೆ ಇಲ್ಲ ಹಾಗಂತ ಹೇಳಿ ಎಲ್ಲ ದ್ರೋಹವನ್ನು ನಾನು ಬೆಂಬಲಿಸ್ತೇನೆ ಅಂತ ಅನ್ಬಾರದು. ಅಸೂಕ್ಷ್ಮ ಇರಬೇಕು. ವಿಷ್ಣೋರ್ ಭಾಗವತಾನಾಂಚ ಪ್ರತೀಪಸ್ಯ ಅಕೃತಿ ಸದಾ. ದೇವರಿಗೆ ವಿರುದ್ಧವಾಗಿ ನಡಿಬಾರದು, ಜ್ಞಾನಿಗಳಿಗೆ ವಿರುದ್ಧವಾಗಿ ನಡಿಬಾರದು. ಪರಸ್ಪರ ವಿರೋಧೇತು ವಿಶಿಷ್ಟಸ್ಯಾನುಕೂಲತಾ. ಭಗವತ್ ಜ್ಞಾನಿಗಳಿಗೆ ಇಬ್ಬರಿಗೆ ವಿರೋಧ ಬಂದ್ರೆ ಯಾರಿಗೆ ಜ್ಞಾನ ಜಾಸ್ತಿ ಇದೆ, ಯಾರಿಗೆ ಗುಣ ಜಾಸ್ತಿ ಇದೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಪ್ರಿಯಂ ವಿಷ್ಣೋಸ್ತದೀಯಾನಾಮಪಿ ಸರ್ವಂ ತಮಾಚರೇತ್ ಧರ್ಮಮಪ್ಯಪ್ರಿಯಂ ತೇಜಾಂ ನೈವ ಕಿಂಚಿತ್ ಸಮಾಚರೇತ್. ಅವ್ರಿಗೆ ಅತ್ಯಂತ ಅಪ್ರಿಯವಾದ ಧರ್ಮವನ್ನೂ ಬೇಕಾದ್ರೆ ಬಿಡಿ. ಸಾಮ್ಯೇ ವಿರೋಧೇ ಚ ಬಹೂನ್ ಅನುವರ್ತೇತ ವೈಷ್ಣವಾನ್ ಏತೆ ಸಾಧಾರಣ ಧರ್ಮಾ ಜ್ಞೇಯ ಭಾಗವತ ಇತಿ. ಇದು ಸಾಧಾರಣವಾದ ಧರ್ಮ. ಇನ್ನು ಪರ್ಟಿಕ್ಯುಲರ್ ಆಗಿ ಅವರವ್ರಿಗಿದೆ. ತತ್ವ ವಿಜ್ಞಾಪನಂ ಧರ್ಮೋ ವಿಪ್ರಸ್ಯತು ವಿಚೇತತಃ. ಬ್ರಾಹ್ಮಣನ ಧರ್ಮ ಏನು? ತತ್ವವನ್ನ ತಿಳಿಸೋದು. ಶಾರೀರದಂಡ ಸಂತ್ಯಾಗ. ಬ್ರಾಹ್ಮಣನಿಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ರೈಟ್ಸ್ ಇಲ್ಲ. ಶಾರೀರದಂಡ ಸಂತ್ಯಾಗ. ಹೊಡಿಬಹುದು, ಪುತ್ರ ಭಾರ್ಯಾಧಿಕಾನೃತೆ, ಮಕ್ಕಳಿಗೆ ಹೊಡಿಬಹುದು, ಹೆಂಡತಿಗೆ ಹೊಡಿಬಹುದು. ತತ್ರಾಪಿ ನಾಂಗಹ ನಿಸ್ಯಾತ್ ವೇದನಾವಾ ಚಿರನ್ನತು. ಅಲ್ಲಿ ಅಂಗಹಾನಿ ಆಗುವ ಹಾಗೆ ಹೊಡಿಬಾರದು. ಅವರನ್ನು ಹೊಡೆದಿದ್ದು ದೀರ್ಘಕಾಲ ಉಳಿಬಾರದು.
ನೋವು ದೀರ್ಘಕಾಲ ಉಳಿಬಾರದು. ಹಬ್ಬಬ್ಬ ಅಂತಂದ್ರೆ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಅಲ್ಲಿ ವಾಸಿ ಆಗ್ಬಿಡ್ಬೇಕು. ಆ ಥರ ಪೆಟ್ಟೊಡಿಬೇಕು. ಅಂದರೆ ಶಿಕ್ಷಣಕ್ಕಾಗಿ ಬ್ರಾಹ್ಮಣನಾದವನು ಶಿಕ್ಷಣ ಮಾಡಬೇಕಾದ್ರೆ ಮಕ್ಕಳಿಗೆ ಪೆಟ್ಟು ಕೊಡ್ತಾನೆ. ಎಷ್ಟು ಪೆಟ್ಟು ಕೊಡಬೇಕು? ಒಂದು ಸರ್ತಿ ಹೊಡೆದ ಅಂತಂದ್ರೆ 1 ತಿಂಗಳು, ಆ ತರಹ ಎಲ್ಲ ಇರಬಾರ್ದು. 1 ದಿವಸ, 2 ದಿವಸ. ನಚಾರ್ಥದಂಡ ಕರ್ತವ್ಯೋ ವಿಪ್ರವೈಶ್ಯಾದಿಭಿ ಕ್ವಚಿತ್. ಇನ್ನು ವೈಶ್ಯನಿಗೂ ಇದೇ ಧರ್ಮ. ಅರ್ಥದಂಡ, ಆಮೇಲೆ ನಿಮ್ಮ ಹಣವನ್ನು ನಾನು ಬೇಕಾದ ಹಾಗೆ ನೀವು ತಪ್ಪು ಮಾಡಿದ್ದೀರಾ ಅಂತೇಳಿ ನಾನೇ ಎತ್ಕೊಂಡ್ಬಂದ್ಬಿಡೋದಲ್ಲ, ನನಗೆ ಫೈನ್ ಕೊಡಬೇಕು ನೀವು ಅಂತ ಎತ್ಕೊಂಡ್ಬರೋದಲ್ಲ. ನಚ ಅರ್ಥದಂಡ ಕರ್ತವ್ಯ ಶಾರೀರದಂಡ ವಿಷಯೇ ವೈಶ್ಯಾದೀನಾಂಚ ವಿಪ್ರವತ್. ಇನ್ನು ಬ್ರಾಹ್ಮಣ ಹೇಗೆ ಬದುಕಬೇಕು? ಯಥಾ ಲಬ್ಧೇನ ವರ್ತೇತ ಭಿಕ್ಷಯ ವಾ ದ್ವಿಜೋತ್ತಮ ಶಿಷ್ಯಯಾಜ್ಯೋಪಲಬ್ಧೈರ್ವಾ ಕ್ಷತ್ರಧರ್ಮೇಣ ವಾಪದಿ. ದೇವರು ಕೊಟ್ಟಿದ್ದಷ್ಟರಲ್ಲಿ, ಅಂದರೆ ಕೊಡಿಸಿದ್ದಷ್ಟರಲ್ಲಿ ಇರಬೇಕು. ಯಥಾ ಲಬ್ಧೇನ ವರ್ತೇತ, ಭಿಕ್ಷೆ ಬೇಡಬಹುದು ಅವನಿಗೆ. ಶಿಷ್ಯ ಯಾಜ್ಯೋಪಲಬ್ಧ ಇರುವ, ಶಿಷ್ಯರು ಕೊಟ್ಟರೆ ಸ್ವೀಕಾರ್ಯ, ಪೌರೋಹಿತ್ಯ ಮಾಡಿದ್ರೆ ಸ್ವೀಕಾರ್ಯ. ಆಪತ್ತಿನಲ್ಲಿ ಕ್ಷತ್ರಧರ್ಮವನ್ನ ಮಾಡಬಹುದು, ಅಂದ್ರೆ ಯುದ್ಧಗಿದ್ದ ಬ್ರಾಹ್ಮಣ. ಮಹಾಪದಿ ವಿಷಾಂ ಧರ್ಮೈಹಿ. ಇನ್ನು ಮಹಾ ಆಪತ್ತು ಬಂದಾಗ ವ್ಯಾಪಾರ ಮಾಡಬಹುದು. ಇನ್ನು ಕ್ಷತ್ರಿಯ ಸುರ ವಿಪ್ರಯೋ ಅನ್ಯತ್ರ ಸರ್ವವಿತ್ತೇನ ವರ್ತೇತೈತಾಂಶ್ಚಪಾಲಯನ್. ಕ್ಷತ್ರಿಯ ಆಪತ್ತು ಬಂದಾಗ ದೇವತೆಗಳ ಒಂದು ಹಣವನ್ನು ಬಿಟ್ಟು, ಬ್ರಾಹ್ಮಣರ ಹಣವನ್ನು ಬಿಟ್ಟು, ಕ್ಷತ್ರಿಯರಿಗೆ ಅಂತ ಕ್ಷತ್ರಿಯರು ಮೊದಲೇ ಕೊಟ್ಟಿದ್ದು, ಅದು ಬಿಟ್ಟು ಉಳಿದದ್ದನ್ನು ಬಳಸಬಹುದು. ಅಂದರೆ ಕ್ಷತ್ರಿಯೋಚಿತವಾದ ಕರ್ಮದಿಂದಲೇ ತಗೊಳ್ಬೇಕು. ವಿರೋಧಿನ ಕ್ಷತ್ರಿಯಾಚ್ಚ ಪ್ರಸಶ್ಚೈವ ಹರೇಧನಂ ಸಾಮಾದಿಕ್ರಮತೋ ಧರ್ಮಾನ್ ವರ್ತಯೇದ್ದಂಡತೋಂತತಃ ಅಪಲಾಯಿ ಸದಾ ಯುದ್ಧೆ ಸತಾಂ ಕಾರ್ಯಮೃತೆ ಭವೇತ್. ವಿರೋಧಿಯಾದ ಕ್ಷತ್ರಿಯನಿಂದ ಹಣವನ್ನ ಸ್ವೀಕಾರ ಮಾಡಬಹುದು. ಇನ್ನು ಸಾಮ ದಾನ ಭೇದ ಇವುಗಳನ್ನು ಮಾಡಬೇಕು. ಕಡೆಗೆ ದಂಡದಲ್ಲಿ ತಗೊಳ್ಬೇಕು. ಯುದ್ಧದಲ್ಲಿ ಪಲಾಯನ ಮಾಡಬಾರದು. ಆಯ್ತಾ? ಕೃಷಿ ವಾಣಿಜ್ಯ ಗೋರಕ್ಷ ಕುಸೀದಂ ವೈಶ್ಯ ಜೀವನಂ. ವೈಶ್ಯರ ಜೀವನ ಎನ್ನುವುದು ಕೃಷಿ, ಆಮೇಲೆ ವಾಣಿಜ್ಯ ಅಂದ್ರೆ ವ್ಯಾಪಾರ, ಗೋರಕ್ಷ, ಕುಸೀದ ಅಂದ್ರೆ ಬಡ್ಡಿ ವ್ಯಾಪಾರ. ಇದು ವೈಶ್ಯರಿಗೆ ಮಾತ್ರ, ಕ್ಷತ್ರಿಯರಿಗೂ ಇಲ್ಲ, ಬ್ರಾಹ್ಮಣರಿಗೂ ಇಲ್ಲ. ವರ್ತೇಯುರ್ ಬ್ರಾಹ್ಮಣಾದ್ಯಾಶ್ಚ ಕ್ರಮಾತ್ ಪೂಜ್ಯ ಹರಿಪ್ರಿಯಾ ಪರಿಚರ್ಯೈವ ಶೂದ್ರಸ್ಯ. ಇವರೆಲ್ಲರಿಗೆ ಸಪೋರ್ಟ್ ಮಾಡುವಂತಹ ವೃತ್ತಿ ಪರಿಚರ್ಯೆ, ಅದು ಶೂದ್ರನಿಗೆ ಇರುವಂಥದ್ದು. ಹರಿಭಕ್ತ ವನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ಪರಮಾತ್ಮನ ಭಕ್ತಿ ಇಲ್ಲದ ವಿಪ್ರನೂ ಗೌರವಕ್ಕೆ ಅರ್ಹನಲ್ಲ. ಹರಿಭಕ್ತೌ ಅನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ಪಂಚಮನೇ ಆಗಿದ್ದರೂ ಕೂಡ ನಮಸ್ಕಾರವನ್ನು ಹಾಕಲಿಕ್ಕಿಲ್ಲ. ಉಳಿದ ಪೂರ್ತಿ ಅವನಿಗೆ ಸತ್ಕಾರಾದಿಗಳನ್ನು ಮಾಡಬೇಕು. ಅಂದರೆ ಗುಣಕ್ಕೆ ಮಹತ್ವ. ಆ ಗುಣ ಯಾರಲ್ಲಿ ಬೇಕಾದರೂ ಇರಲಿ. ಎಲ್ಲಿ ಹೇಳ್ತಾ ಇರೋದು? ಪತಿತನಲ್ಲಿ ಇದ್ರೂ ಕೂಡ ನೀವು ಅದನ್ನ ಅವನಿಗೆ ನಮಸ್ಕಾರವನ್ನು, ಯಾಕೆ ತಪ್ಪು ಮಾಡಿರ್ತಾನಲ್ಲ, ಅದರಿಂದಾಗಿ ಅದೊಂದು ತಗೊಳ್ಲಿಕ್ಕಿಲ್ಲ. ಉಳಿದಂತೆ ಎಲ್ಲ ಅವನನ್ನ ಪೂಜಿಸಬಹುದು. ಅಂದ್ರೆ ನಾನು ಹೇಳ್ತಾ ಇರೋದು ವರ್ಣವನ್ನು ಬಿಟ್ಟು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಇವು ಮೂರನ್ನ ಬಿಟ್ಟು ಉಳಿದವರು ಏನು ತಪ್ಪು ಮಾಡಿ ಪತಿತರಾಗಿ ಬಹಿಷ್ಕಾರಕ್ಕೊಳಗಾಗಿರ್ತಾರೆ, ಅವರಿಗೆ ನಮಸ್ಕಾರ ಮಾಡಲಿಕ್ಕಿಲ್ಲ. ಆದರೆ ಅವ್ರ ಗುಣಗಳನ್ನು ಪೂರ್ತಿ ಗೌರವಿಸಿ. ಜ್ಞಾಪನ ಆದರಸ್ತತ್ರ ಕರ್ತವ್ಯೋ ಯತ್ರ ಭಕ್ತಿರ ಹರೇರ್ವರ. ತಾತ್ಪರ್ಯ ಏನು? ಪರಮಾತ್ಮನ ಭಕ್ತಿ ಇದ್ದಲ್ಲಿ ಆಧರಿಸಬೇಕು. ಜ್ಞಾಪನಂ ಕ್ಷತ್ರಿಯಾಣಾಂಚ ಧರ್ಮೋ ವಿಪ್ರಾಭ್ಯನುಜ್ಞಯ. ಇನ್ನು ಧರ್ಮವನ್ನು ಪಾಲಿಸುವುದರಲ್ಲಿ ಬ್ರಾಹ್ಮಣರು ತಪ್ಪಿದರೆ, ಏನೋ ಬ್ರಾಹ್ಮಣರು ತಪ್ಪಿದರೆ ಕ್ಷತ್ರಿಯ ನೆನಪಿಸಬೇಕು. ತದಭಾವೇತು ವೈಶ್ಯಾನಾಂ
ಅವರಿಬ್ಬರು ತಪ್ಪಿದರೆ ವೈಶ್ಯರು ನೆನಪಿಸ್ಬೇಕು. ಶೂದ್ರಸ್ಯ ಪರಮಾಪದಿ, ಅವು 3 ಜನ ತಪ್ಪಿದ್ರೆ ಶೂದ್ರನಾದವನು ನೆನಪಿಸ್ಬೇಕು. ಅಂದ್ರೆ ಎಲ್ಲರೂ ಕೇಳಬೇಕು ಅಂತ ಆಯ್ತಲ್ಲ, ಎಲ್ಲರೂ ಕೇಳಬೇಕು ಅಂತ ಆಯ್ತು, ಎಲ್ಲರೂ ಅಧ್ಯಯನ ಮಾಡಬೇಕು ಅಂತ ಆಯ್ತು. ಅಧ್ಯಯನ ಇಲ್ಲದೆ ಇರ್ಲಿಕ್ಕಿಲ್ಲ. ವರ್ಣೇಶ್ವಗ್ನೇಶ್ವರ್ಣಸ್ತು ನಜ್ಞಾನಿ ಸ್ಯಾತ್ ಕಥಂಚನ ಇತಿ ಶ್ರುತೇರ ವರ್ಣಸ್ಯ ಜ್ಞಾಪನ ಪ್ರಾಪ್ತಿರೇವನ. ಈ ಸಮಾಜದ 4 ಸ್ತಂಭಗಳು ಇವುಗಳೇ ಅಜ್ಞಾನಿ ಆಯಿತು ಅಂದ್ರೆ ಇನ್ನೆಲ್ಲಿ ಜ್ಞಾನ ಬರ್ಲಿಕ್ಕೆ ಸಾಧ್ಯ? ಜ್ಞೇಯಂ ಸರ್ವತ್ರಿವರ್ಣಸ್ಥ ಸ್ತ್ರೀಭಿರ್ ವೇದಾನ್ ವಿನಾಖಿಲಂ ಸ್ವೀಯ ಪುಣ್ಯತಿ ಸ್ತ್ರೀಣಾಂ ಸೋದಾರ ನಿಯತಿರ್ನೃಣಾಂ. ಇನ್ನು ಎಲ್ಲ ಹೆಣ್ಣು ಮಕ್ಕಳು ಕೂಡ ವೇದವನ್ನು ಬಿಟ್ಟು ಉಳಿದದ್ದನ್ನೆಲ್ಲವನ್ನು ತಿಳಿಯಲೇಬೇಕು. ವೇದವನ್ನು ಯೋಗ್ಯತೆ ಇದ್ದರೆ ತಿಳಿಬಹುದು. ಯೋಗ್ಯತೆ ಇದ್ದರೆ ಒಂದು ವಸ್ತು, ಒಂದು ವಿಷಯವನ್ನು ಕಲಿಸೋದು ದೊಡ್ಡದಲ್ಲ, ಅದನ್ನು ಇದು ಮಾಡಬೇಕು. ಏನಾಯ್ತು? ವರ್ಣೇಶು ಅಗ್ನೇಶು ಅವರ್ಣಸ್ತು ಇತಿ ಶ್ರುತೇ ಅವರ್ಣಸ್ಯ ಆಯ್ತಲ್ಲ. ಜ್ಞೇಯಂ ಸರ್ವತ್ರಿವರ್ಣಸ್ಥ ಸ್ತ್ರೀಭಿರ್ ವೇದಾನ್ ವಿನಾಖಿಲಂ ಸ್ವೀಯ ಪುಣ್ಯತಿ ಸ್ತ್ರೀಣಾಂ. ಹೆಣ್ಣಿನ ಒಂದು ಧರ್ಮ ಯಾವುದು? ಸ್ವೀಯ ಪುಣ್ಯತಿ. ಒಬ್ಬನನ್ನು ಮದುವೆ ಮಾಡಿಕೊಂಡ ಮೇಲೆ ಅವನಿಗೆ ನಿಯತವಾಗಿ ಇರೋದು. ಅವನು ತೀವ್ರ ಪತಿತ ಅಂತ ಆದರೆ ಅವನು ಬಿಡ್ಲಿಕ್ಕಿದೆ. ಅವನು ಸುರಾಪಾನ ಮಾಡ್ತಾ ಮತ್ತೆ ಅತ್ಯಂತ ಇವನಾಗಿ ದುರ್ಮಾರ್ಗನಾಗಿ ಇದ್ರೆ ಅವನನ್ನು ಬಿಡಬಹುದು. ದುರ್ಮಾರ್ಗನಾಗಿರ್ಬೇಕು, ಹಾಗಂತ ಬಿಡಬೇಕು ಅಂತ ಪ್ರೂವ್ ಮಾಡೋದಲ್ಲ, ಅದು ಬೇರೆ ಹೇಳಬೇಕು. ಈಗ ಅದರಿಂದಾಗಿ ಪಂಚಪಾತಕಗಳನ್ನು ಮಾಡಿದರೆ ಅವನನ್ನು ಬಿಡಬಹುದು. ಆ ಪ್ರಾವಿಷನ್ ಎಲ್ಲರೂ ಕೊಟ್ಟಿದ್ದಾರೆ. ಹಾಗಂತ ನೀವು ಬಿಡಬೇಕು ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಆ ಥರ ಎಲ್ಲ ಹೋಗಬಾರದು. ಪಂಚಮಹಾಪಾತಕಗಳು ನಿಮ್ಗೆ ಗೊತ್ತೇ ಇದೆ. ಬ್ರಹ್ಮಹತ್ಯ, ಶಿರಸ್ಕಂಚ, ಸ್ವರ್ಣಸ್ಥೇಯ, ಸುರಾಪಾನ, ಗುರುತಲ್ಪ, ಯೋಗ್ಯತೆಯಲ್ಲಿ ತಮಗೆ ಅಥವಾ ಹಿರಿಯರ ಹೆಂಡರನ್ನು ಸೇರೋದು, ಆಮೇಲೆ ಇಂಥವ್ರ ಜೊತೆಗೆ ಸಂಸರ್ಗ. ಈ ತರಹದ ಮಹಾಪಾತಕಗಳನ್ನು ಮಾಡಿದರೆ ನೀವೇನು ಮಾಡಬೇಕು? ಬಿಡಬೇಕು. ಈ ಹಿನ್ನೆಲೆಯಲ್ಲಿ ಸ್ವೀಯ ಪುಣ್ಯತಿ. ಅದರಿಂದಾಗಿ ಅವಾಗ ಸ್ವಲ್ಪ ತಪ್ಪು ಮಾಡಿದರೆ ಅಂತ ಹೆಂಡತಿನ ಹೊಡೆಯೋದು ಮುಖ್ಯ ಅಲ್ಲ. ಅಲ್ಲಿ ಹೊಡೆಯಬಹುದು ಅಂದ್ರೆ ಹೊಡಿಲೇಬೇಕು ಅಂತ ಎಲ್ಲಿದೆ? ಹೊಡೆಯಬಹುದು, ಅದು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟಿರೋದು. ನಾವ್ಯಾಕೆ ಮಧ್ಯದಲ್ಲಿ ಪ್ರವೇಶ ಮಾಡಬೇಕು? ಸ್ವೀಯ ಪುಣ್ಯತಿ ಸ್ತ್ರೀಣಾಂ ಸ್ವದಾರ ನಿಯತಿರ್ನೃಣಾಂ ಸ್ವದಾರ ನಿಯತಿ. ಇನ್ನು ಗಂಡು ಕೂಡ ವಿಧಿಬದ್ಧವಾಗಿ ಸ್ವೀಕರಿಸಿದ ಹೆಣ್ಣನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕಿಲ್ಲ. ಅದರಿಂದಾಗಿ ಶಾಸ್ತ್ರ ಇಬ್ಬರಿಗೂ ಸಮಾನ. ಹೆಣ್ಣು ಅಂತ ನೋಡಲ್ಲ, ಗಂಡು ಅಂತ ನೋಡಲ್ಲ. ಅದರಿಂದಾಗಿ ಶಾಸ್ತ್ರ ಅದು ಮೇಲ್ ಶವನಿಸ್ಟಿಕ್ ಅಂತನೋ, ಶಾಸ್ತ್ರ ಫೆಮಿನಿಸ್ಟಿಕ್ ಅಂತನೋ, ಎರಡೂ ಅಲ್ಲ. ತಪ್ಪು ಎಲ್ಲಿದೆ ಅಲ್ಲಿ, ಆ ತಪ್ಪಿನ ಮೇಲೆ ಡಿಪೆಂಡ್ ಎಲ್ಲವೂ ಕೂಡ. ಧರ್ಮೋ ಗುಣೋತ್ತಮಾನಾಂತು ಸ್ಮೃತ್ಯೈವಾಂಧಂ ತಮೋ ವ್ರಜೇತ್ ಗುಣ ಸರ್ವಸ್ವ ನಿಸ್ಯಾತ್ ಉತ್ತರೋತ್ತರತೋತ್ರ ಚ. ಗಂಡು ಗುಣೋತ್ತಮರಾದ ಸ್ತ್ರೀಯರ ನೆನಪಿಸ್ಕೊಂಡ್ರೆ ಸಾಕು, ಕೆಳಗಡೆ ಹೋಗ್ತಾನೆ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಗುಣೋತ್ತಮರಾದ ಸ್ತ್ರೀಯರು, ದೇವತಾ ಸ್ತ್ರೀಯರು ಬಿಟ್ಬಿಡಿ. ಆ ದೇವತಾ ಸ್ತ್ರೀಯರನ್ನ ನಾವು ಹೊಂದಬಹುದು. ನಾವು ಈ ದೇವಿಯ ಅನುಗ್ರಹ ಆಯಿತು ಅಂತಂದ್ರೆ ಲಕ್ಷ್ಮಿಯನ್ನೇ ಸೇರಬಹುದು ಅಂತ ಹೇಳಿ ಮಾಡೋದಲ್ಲ. ಅದು ತೀರಾ, ಅದು ನಾವಾಡೋದು ಪಾಪಕರ. ಸೌಂದರ್ಯ ಲಹರಿ ಎಲ್ಲ ಪಾರಾಯಣ ಯಾಕೆ ಮಾಡಬಾರದು ಅಂದ್ರೆ ಈ ಕಾರಣಕ್ಕಾಗಿ. ಲಕ್ಷ್ಮಿಯ ಜೊತೆಗೆ ನೀನು ಕೂಡುತ್ತಿ, ಬ್ರಹ್ಮನಿಗೆ ಹೊಟ್ಟೆ ಕಿಚ್ಚಾಗತ್ತೆ ನಿನ್ನ ಸರಸ್ವತಿಯ ಜೊತೆಗಿದ್ದಾಗ, ರತಿಯ ಶೀಲಭಂಗ ಆಗತ್ತೆ ನಿನ್ನಿಂದ, ಪಾತಿವ್ರತ್ಯ ಭಂಗ ಆಗತ್ತೆ ಅಂತೆಲ್ಲ ಮಾತನಾಡ್ತಾರೆ. ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ, ಗುಣೋತ್ತಮರು ದೇವತಾ ಸ್ತ್ರೀಯರಲ್ಲ, ನಿನಗಿಂತ ಜ್ಞಾನದಲ್ಲಿ ಭಕ್ತಿಯಲ್ಲಿ ಉತ್ತಮರಾದ ಹೆಣ್ಣು ಮಕ್ಕಳನ್ನ ನೆನಪಿಸಿಕೊಂಡ್ರೇನೆ ಗಂಡು ಮಕ್ಕಳಿಗೆ ನರಕ. ಇದು ಯಾರಿಗೆ? ಹೆಣ್ಣಿಗೆ ಶಿಕ್ಷೆ, ಗಂಡಿಗೆ ಗಟ್ಟಿ ಇಟ್ಕೊಳ್ಬೇಕು. ಇಬ್ರಿಗೂ ಶಿಕ್ಷೆ ಇದೆ ತಪ್ಪು ಮಾಡಿದರೆ.
ಗುಣ ಸರ್ವಸ್ವ ಹಾನಿ ಸ್ಯಾದ್ ಉತ್ತರೋತ್ತರತೋತ್ರ ಚ ಅಧೋಧೋಧಿಕ ದೋಷ ಸ್ಯಾತ್ ಸ್ತ್ರೀಣಾಮನ್ಯತ್ರ ಮಧ್ಯತಃ. ಹಾಗೆ ಹೆಣ್ಣು ಮಕ್ಕಳು ಯೋಗ್ಯತೆಯಲ್ಲಿ ಅತ್ಯಂತ ಕನಿಷ್ಠನಾದವನನ್ನ ಸೇರಬಾರದು, ಅವ್ರಿಗೂ ದೋಷ ಉಂಟು. ವೇದ ಅತ್ಯುತ್ತಮ ಸ್ತ್ರೀಭಿ ಕೃಷ್ಣಾದ್ಯಾಭಿರಿವಾಖಿಲಾಹ. ಇನ್ನು ಉತ್ತಮ ಸ್ತ್ರೀಯರು ಅವರು ವೇದವನ್ನು ಕಲಿಯಬಹುದು. ಅವರು ಗೊತ್ತಾಗೋದು ಹೇಗೆ? ಅವರಿಗೆ ಆ ಗುಣ ಇದೆಯಾ ಇಲ್ವಾ? ವಿನಯ, ಭಕ್ತಿ ಇತ್ಯಾದಿಗಳು ಹತ್ತಿರದಿಂದ ಬಂದಲೇ ಗೊತ್ತಾಗೋದು. ಅದನ್ನ ನಾವು ಜನರಲೈಸ್ ಮಾಡ್ಲಿಕ್ಕಾಗಲ್ಲ. ಯಾರಿಗೇ ಆಗಲಿ, ಗಂಡ್ಮಕ್ಳಿಗೆ ಆಗಲಿ, ಇವ್ರಿಗೆ ವೇದ ಹೇಳಬಹುದು, ಇವ್ರಿಗೆ ಬ್ರಹ್ಮಸೂತ್ರ ಹೇಳಬಹುದು ಅಂತ ಹೇಗೆ ಅನ್ಸತ್ತೆ? ಅವರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗತ್ತಲ್ವಾ? ಅದರಿಂದಾಗಿ ದೇವತಾ ಸ್ತ್ರೀಯರು, ಮುನಿಸ್ತ್ರೀಯರು, ನರಾದಿ ಕುಲಜ ಅಪಿ, ಮನುಷ್ಯರು ಕೂಡ, ಮನುಷ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಕೂಡ ವೇದಗಳನ್ನು ಅಧ್ಯಯನ ಮಾಡಬಹುದು. ವೇದ ಅತ್ಯುತ್ತಮ ಸ್ತ್ರೀಭಿ ಕೃಷ್ಣಾದ್ಯಾಭಿರಿವಾಖಿಲಾ ದೇವ್ಯೋ ಮುನಿಸ್ತ್ರೀಯಶ್ಚೈವ ನರಾದಿ ಕುಲಜ ಅಪಿ ಉತ್ತಮ ಇತಿ ವಿಜ್ಞೇಯಾ ತಚ್ಛೂದ್ರೈರಪ್ಯವೈದಿಕಂ. ಆದರೆ ಮಹಾಭಾರತಾದಿಗಳಲ್ಲಿ ಎಲ್ಲರಿಗೂ ಅಧಿಕಾರವಿದೆ. ಮಹಾಭಾರತದ ನೀವು ಸಾರವನ್ನು ತಿಳಿದುಕೊಂಡ್ರೆ ಮುಂದೆ ಅದು ಹೋಗ್ತಾ ಇದ್ದಾಗ ನಿಮಗೆ ಒದಗಿ ಬರುತ್ತದು. ಯಾರು ಒದಗಿಸ್ಬೇಕಾಗಿಲ್ಲ. ನಿಮಗೆ ಮೇಲ್ಗಡೆ ಹೋಗುವಂತಹ ಶಕ್ತಿ ಇದೆಯಾ, ಕಸು ಇದೆಯಾ, ನಿಮಗೆ ಮೆಟ್ಲು ಕಾಣ್ತಾ ಹೋಗುತ್ತೆ. ನೀವು ಅಲ್ಲಿ ನಮ್ಗೆ ಯಾಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಕೇಳಬೇಡಿ, ನೀವು ಅದನ್ನು ಪಡ್ಕೊಳ್ಳಿ, ಹೋಗೋ ಹಾಗೆ ಆಗತ್ತೆ ಅಷ್ಟೆ. ಸರ್ವತಾಂಧಂ ತಮೋ ಯಾತಿ ವರಂ ಜ್ಞೇಯಮನ್ಯೈರ್ ಹರೇರ್ ನಾಮ ನಿಜ ಕರ್ತವ್ಯಮೇವಚ. ಅದರಿಂದಾಗಿ ದೇವರ ನಾಮಸ್ಮರಣೆ ತಮ್ಮ ಕರ್ತವ್ಯ. ಇಲ್ಲದಿದ್ದರೆ ದೇವರನ್ನ ಗುಣಪೂರ್ವಕವಾಗಿ ಚಿಂತನೆ ಮಾಡಬೇಕು, ತಮ್ಮ ಕರ್ತವ್ಯನ ಮಾಡಬೇಕು. ಇಲ್ಲದಿದ್ದರೆ ದೇವರನ್ನ ಗುಣಪೂರ್ಣ ಅಂತಾನೆ ಚಿಂತನೆ ಮಾಡದಿದ್ದರೆ ದೇವರಿಗೆ ಗುಣವೇ ಇಲ್ಲ. ಎಂತಹ ದುರಂತ ಅದು! ಇಲ್ಲಿ ಇರುವವನು ಒಬ್ಬನನ್ನ ಯಾವುದೋ ಅವನ ಫೀಲ್ಡಿನಲ್ಲಿ ಒಳ್ಳೆ ಗುಣವನ್ನ ಹೊಂದಿರ್ತಾನೆ, ಅವನಿಗೆ ಇಲ್ಲ ದಡ್ಡ ಅಂತಂದ್ರೆ ಇಲ್ಲಿ ಹೇಗೆ ಅಪರಾಧ ಆಗತ್ತೋ, ಇನ್ನು ದೇವರಿಗೆ ಅಷ್ಟೆಲ್ಲ ಗುಣಗಳಿರುತ್ತೆ, ಆ ಗುಣಗಳಿಲ್ಲ ಅಂದ್ರೆ ಅಪರಾಧ ಆಗಲ್ವೇ? ಆದ್ದರಿಂದ ದೇವರನ್ನ ಸಮ ಅಂತ ಚಿಂತನೆ ಮಾಡಬಾರ್ದು. ಯಾಕಂದ್ರೆ ನಮ್ಮ ಸಮ ಅಲ್ಲ ಅವನು. ಎಲ್ಲರೂ ಏನೇನೋ ಅವಿವೇಕ ತರಹ ಆಗ್ತಾ ಇರ್ತಾರೆ. ನೀವೇ ದೇವರಾಗ್ಬೇಕಾ, ಅದ್ವೈತಕ್ಕೆ ಬನ್ನಿ ಅಂತ. ಹೆಂಗ್ ದೇವರಾಗೋದು? ನನಗದು ಅನುಭವಕ್ಕೆ ಬರಲ್ಲ. ನನ್ನ ಅನುಭವಕ್ಕೆ ಬರ್ಬೇಕಲ್ವ ಶಾಸ್ತ್ರ. ಏನೇನೋ ಪೋಸ್ಟು, ಏನೂ ಗೊತ್ತಿರಲ್ಲ ಅವ್ರಿಗೆ, ಶಾಸ್ತ್ರದ ಗಂಧ ಗಾಳಿ ಗೊತ್ತಿರಲ್ಲ. ಅದರಿಂದಾಗಿ ಸರ್ವತಾ ಅಂಧಂ ತಮೋಯಾತಿ ವರಂ ಸದೃಶಮೇವವ ಯೋ ವಿಷ್ಣೋರ್ ಮನ್ಯತೆ ಕಿಂಚಿತ್ ಗುಣೈ ಕೈಶ್ಚಿದಪಿ ಕ್ವಚಿತ್. ಇನ್ನು ಭೇದವೇ ಇಲ್ಲ ಅನ್ಬಿಡುದು. ಭೇದವೇ ಇಲ್ಲ ಅಂದ್ರೂ ಅದೇ ಅಲ್ವಾ? ಭೇದವೇ ಇಲ್ಲ ಅಂದ್ರೂ ದೇವರನ್ನ ಕೆಳಗಡೆ ಮಾಡಿದ ಹಾಗೆ. ದೇವರಿಗೂ ದೇವರ ಗುಣಕ್ಕೂ ಭೇದ ಇದೆ ಅಂದ್ರೂ ಅದೇ ಅರ್ಥ. ಇವಾಗ ಸೃಷ್ಟಿ ಮಾಡ್ತಾನೆ, ಮುಂದೆ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವನ ಸೃಷ್ಟಿಕರ್ತೃತ್ವ ಅನ್ನುವ ಗುಣವನ್ನೇ ಅಲ್ಲಗೆಳೆದ ಹಾಗಲ್ವಾ? ಇನ್ನು ದೇವರ ಅವತಾರದಲ್ಲಿ ಅಲ್ಪ, ಮೂಲ ರೂಪದಲ್ಲಿ ಪೂರ್ಣ. ಇದೇನಿದು? ರಾಮನಿಗೆ ಇಲ್ಲಿ ದುಃಖ, ಅಲ್ಲಿ ಇಲ್ಲ, ಎಂಥದ್ದು ಇವೆಲ್ಲ? ಹಾಗೆಲ್ಲ ಚಿಂತನೆಯೇ ಮಾಡಬೇಡಿ. ಆದ್ದರಿಂದ ಮನೋವಾಕ್ ತನುಭಿರಿಯೋವ ತಸ್ಮಿನ್ ತದ್ಭಕ್ತ ಏವವ ವಿರೋಧಕೃತ್ ವಿಷ್ಣುಧೀನ ಧನ್ಯತ್ ಕಿಂಚಿದಪಿ ಸ್ಮರನ್. ದೇಹದಿಂದ, ಮನಸ್ಸಿನಿಂದ, ಮಾತಿನಿಂದ ದೇವರ ಗುಣಗಳಿಗೆ ಅಪಚಾರ ಮಾಡಬಾರದು. ವಿರೋಧಕೃತ್, ವೇದವನ್ನ ಬಿಟ್ಟು ಉಳಿದ ಎಲ್ಲ ಹೆಣ್ಣು ಮಕ್ಕಳಿಗೆ ಅಂತ ಗಂಡು ಮಕ್ಕಳಿಗೂ ಅಷ್ಟೆ. ವೇದ ಬಿಟ್ಟು, ಯಾಕೆಂದ್ರೆ ವೇದವನ್ನ ಮೊದಲು ಅಧ್ಯಯನ ಮಾಡಿಸುವಾಗ ವೇದದ ಕೆಲವೊಂದು ಪ್ರಾಥಮಿಕ ಪಾಠಗಳನ್ನು ಹೇಳ್ಕೊಟ್ಟಿರ್ತಾರೆ. ಹೆಣ್ಣು ಮಕ್ಕಳಿಗೆ ಯಾಕೆ ವೇದವನ್ನ ಮೊದಲಿಂದಲೇ ವಿಧಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಪುತ್ರ ಪೋಷಣೆಯಲ್ಲಿ ಆಸಕ್ತಿಯೇ ಉಳಿಯಲ್ಲ. ಮಾನಸಿಕವಾಗಿ ಅವರು ಮನೆವಾಳತೆ ನಡೆಸೋದ್ರಲ್ಲಿ ಆಸಕ್ತಿ ಇರಲ್ಲ. ಆರಂಭದಲ್ಲಿಯೇ ದೇವರನ್ನು ಹೇಳಿದ್ರೆ, ಅದಕ್ಕಾಗಿ ಒಂದು ಸ್ವಲ್ಪ ತಡ ಮಾಡಿ ಹೇಳಿದ್ದಾರೆ.
ಹೇಳಿಲ್ಲ ಅಂತಿಲ್ಲ. ಯಾಕೆಂದರೆ ಆಚಾರ್ಯರು ಮಾತ್ರ ಅಲ್ವಾ ಹೇಳಿದ್ದು, ಏನು ಸ್ತ್ರೀಣಾಂ ಪ್ರಧಾನ ಕರ್ಮೇವ ಯಥಾ ಉಪನಯನಂ ತಥಾ ಅಂತ. ಹೆಣ್ಣು ಮಕ್ಕಳಿಗೆ ಮದುವೆಯೇ ಮುಂಜಿ ಇದ್ದ ಹಾಗೆ ಅಂತ. ಹೆಣ್ಣು ಮಕ್ಕಳಿಗೆ ಆರಂಭದಿಂದಲೇ ಗಂಡು ಮಕ್ಕಳಿಗೆ ಅವನ ಯೋಗ್ಯತೆ ನೋಡಲ್ಲ, ಅವನು ಕಲಿಸ್ತೀವಿ, ಹೀಗೆ ಇದು ಗಾಯತ್ರಿ ಮಂತ್ರ ಜಪ ಮಾಡಬೇಕು, ಅವನಿನ ಯೋಗ್ಯತೆ ನೋಡ್ತೇವಾ? ಹಾಗೆ ಹೆಣ್ಮಕ್ಳಿಗೆ ಯಾಕಿಲ್ಲ ಅಂತ. ಹೆಣ್ಮಕ್ಳಿಗೂ ಕೂಡ ಗೀತೆ ಹೇಳಿ ಅಂತ ಹೇಳ್ತೇವೆ, ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳ್ತೇವೆ. ಈಗ ಬಿಟ್ಟೋಗಿದೆ, ಆದರೆ ಅದು ಇರ್ತಿತ್ತು. ಅವ್ರಿಗೂ ಸಂಸ್ಕೃತದ ಪಾಠ ಎಲ್ಲ ಇರ್ತಿತ್ತು. ಈಗ ಕಲಿಸ್ತಾ ಇಲ್ಲ ಅಷ್ಟೇ, ಬಿಟ್ಟರೆ ಬಿಟ್ಟೋಗಿದೆ, ಅದು ಇಲ್ಲ ಅಂತಿಲ್ಲ. ಆಮೇಲೆ ಏನಾಗತ್ತೆ, ಅವರ ಎತ್ತರವನ್ನು ನೋಡಿಕೊಂಡು ಅವ್ರಿಗೆ ವೇದ ಪಾಠ ಹೇಳೋದು ಬಿಡೋದು. ನೀವು ಅವ್ರಿಗೆ ಆ ಯೋಗ್ಯತೆ ಇತ್ತು ಅಂದರೆ ವೇದ ಪಾಠ ಅವ್ರನ್ನ ಹುಡುಕಿಕೊಂಡು ಬರುತ್ತೆ. ಇನ್ನೊಂದು ತಿಳ್ಕೊಳ್ಬೇಕು, ನಮ್ಮಲ್ಲಿ ಆ ಯೋಗ್ಯತೆ ಇತ್ತು ಅಂದರೆ ಯೋಗ ತನ್ನಿಂದ ತಾನೇ ಒದಗತ್ತೆ. ಅದನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಪ್ರಯತ್ನ ಪಡಬೇಕಷ್ಟೆ. ಹೆಣ್ಮಕ್ಳಿಗೆ ಯಾಕೆ ಆರಂಭದಲ್ಲಿ ಇವಾಗ ಹೇಳ್ತಾ ಇಲ್ಲ ಅಂದರೆ ಅವರು ಮನೆಮಾಳತ್ತೆ ನಡೆಸ್ಬೇಕಲ್ಲ, ಅಷ್ಟೇ, ಇನ್ನೇನಿಲ್ಲ. ಅವರು ಉತ್ಕಟವಾಗಿ ದೇವರನ್ನು ಪ್ರೀತಿಸ್ತಾ ಹೋಗ್ಬಿಟ್ರೆ ಸಂತತಿ ಮುಂದುವರಿಯೋದೇ ಇಲ್ಲ ಅನ್ನೋದು ಒಂದೇ ಒಂದು ಕಾರಣ, ಮತ್ತೇನೂ ಇಲ್ಲ. ಹೀಗೆ ಭಕ್ತಿಹೀನರಾಗಬಾರದು. ಯಾವತ್ ದೋಷ ಕ್ಷಯಶ್ಚೋರ್ಧ್ವ ಗತಿ ಕ್ರಮಶಯೇವತು. ಎಲ್ಲಿಯ ತನಕ ದೋಷ ಕ್ಷಯ ಆಗತ್ತೋ ಅಷ್ಟು ಗತಿ, ಅಷ್ಟು ಎತ್ತರದ ಗತಿ. ಇನ್ನು ಭಕ್ತಿ ಜ್ಞಾನ ಇವುಗಳ ಉನ್ನತಿಗಾಗಿಯೇ ಜೀವನ. ಸರ್ವದೋಷ ಕ್ಷಯೇ ಮುಕ್ತಿ ಆತ್ಮಯೋಗ್ಯಾನುಸಾರತಃ. ಎಲ್ಲ ದೋಷ ಕ್ಷಯ ಆದರೆ ಮುಕ್ತಿ, ಅದು ಅವರ ಯೋಗ್ಯತೆಗೆ ಅನುಸಾರವಾಗಿ. ಇತ್ಯಾದಿ ಧರ್ಮ ಸರ್ವಸ್ವಂ ಭೀಷ್ಮಸ್ತ್. ಇನ್ನು ಏನೋ ಪಾಪ ಮಾಡಿರ್ತಾನೆ, ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಆ ಪ್ರಾಯಶ್ಚಿತ್ತ ಸಂಪನ್ನವಾಗಿದೆ ಅಂತ ಗೊತ್ತಾಯಿತು. ಒಂದೋ ದೇವರೇ ಸೂಚನೆ ಕೊಡ್ತಾನೆ, ಒಂದೋ ವೈಷ್ಣವರ ಮೂಲಕ ಹೇಳಿಸ್ತಾನೆ. ಅದೆಲ್ಲ ನಮ್ಮ ಅನುಭವಕ್ಕೆ ನಿಧಾನವಾಗಿ ಬರುವಂಥದ್ದು. ಇವಾಗ ಅಹಲ್ಯೆ ತನ್ನ ತಪ್ಪಿಗಾಗಿ ತಪಸ್ ಮಾಡ್ತಾ ಇದ್ಲು, ರಾಮನ ದರ್ಶನ ಆಯಿತು ಅಂದರೆ ಪ್ರಾಯಶ್ಚಿತ್ತ ಪೂರ್ಣ ಆಯಿತು ಅಂತ ಅರ್ಥ. ಹಾಗೆಲ್ಲ ಇರುತ್ತೆ ಪಾರ್ಥ. ಹಾಗೆ ನಾವು ಏನೋ ಪಾಪ ಮಾಡಿರ್ತೀವಿ, ಆಮೇಲೆ ಪಾಪ ಪರಿಹಾರ ಆಗ್ತಿದ್ದ ಹಾಗೇನೆ ಒಳ್ಳೆ ಜ್ಞಾನಿಗಳ ದರ್ಶನ ಆಗುತ್ತೆ. ಇತ್ಯಾದಿ ಧರ್ಮ ಸರ್ವಸ್ವಂ ಭೀಷ್ಮಸ್ಥೇನೈವ ವಿಷ್ಣುನ ಪಾರ್ಥಾನಾಂ ಗದಿತಂ ತಚ್ಚ ಶ್ರುತ್ವಾ ಧರ್ಮಸುತೋನುಜಾನ್ ಪಪ್ರಚ್ಛ. ಆಮೇಲೆ ಅವರಲ್ಲಿ ಒಂದು ಮಾತುಕತೆ ಶುರು ಆಯಿತು. ಏನಂತ? ಧರ್ಮಾದಿಗಳಲ್ಲಿ ಸಾರ ಯಾವುದು ಅಂತ, ಶ್ರೇಷ್ಠ ಯಾವುದು? ಧರ್ಮ, ಅರ್ಥ, ಕಾಮ, ಯಾವುದು ಶ್ರೇಷ್ಠ? ವಿದುರ ಹೇಳಿದ ಧರ್ಮವೇ ಮಿಗಿಲು, ಅರ್ಥ ಅನ್ನೋದು ಮಧ್ಯಮ, ಕಾಮ ಅನ್ನೋದು ನೀಚ. ಯಾಕೆಂದ್ರೆ ನಿಷ್ಫಲತ್ವಾತ್ ಅಂದ ವಿದುರ. ಆಗ ಅರ್ಜುನ ಹೇಳಿದ ಇಲ್ಲ ಇಲ್ಲ ಇಲ್ಲ, ಅರ್ಥ ಮಿಗಿಲು. ಯಾಕೆ ಅಂದ್ರೆ ಎರಡು ತರಹದ ಹಣ ಇದೆ, ಒಂದು ಮಾನುಷವಾದ ಹಣ, ಇನ್ನೊಂದು ದೈವಿಕವಾದ ಹಣ. ಮಾನುಷವಾದ ಹಣ ಅಂದ್ರೆ ಯಾವುದು? ಬಂಗಾರ ಮೊದಲಾದವುಗಳು. ದೈವಿಕವಾದ ಹಣ ಅಂದ್ರೆ ಯಾವುದು? ಸಂಪತ್ತು, ಇದು ವಿದ್ಯೆ. ಆ ವಿದ್ಯೆ ಇದ್ರೆ ಇದು ಬರುತ್ತೆ, ಮಾನುಷವಾದ ವಿತ್ತ ಬರುತ್ತೆ. ಆ ವಿದ್ಯೆ ಇತ್ತು ಅಂದ್ರೆ ಆ ಲೋಕದಲ್ಲಿಯೂ ಕೂಡ ಒಳ್ಳೆಯದು ಸಿಗತ್ತೆ. ಆದ್ದರಿಂದ ವಿದ್ಯೆಯೇ ಮಿಗಿಲು, ಅಂದ್ರೆ ಅರ್ಥ ಮಿಗಿಲು. ಧರ್ಮ ಅನ್ನೋದು ಮಧ್ಯಮ. ಯಾಕೆಂದ್ರೆ ಧರ್ಮದಿಂದ ನೀವು ಪಡಿಬೇಕಾದದ್ದೇನು? ವಿದ್ಯೆಯನ್ನ. ಧರ್ಮಾಚರಣೆ ಮಾಡಿ ಪಡಿಬೇಕಾದದ್ದೇನು? ವಿದ್ಯೆಯನ್ನ. ಕಾಮ ಅಂತನ್ನೋದು ಆ ಕಾಮದಿಂದ ನಾವು ಧರ್ಮವನ್ನು ಮಾಡಿ ಧರ್ಮದಿಂದ ವಿದ್ಯೆ ಅನ್ನುವ ಹಣವನ್ನು ಪಡಿತೇವೆ. ಹೀಗಾಗಿ ಧರ್ಮವೇ, ಅರ್ಥವೇ ಮಿಗಿಲು ಅಂದ ಅರ್ಜುನ. ಅವನ ಶಾಸ್ತ್ರ ಅರ್ಥಶಾಸ್ತ್ರ, ಆದ್ದರಿಂದಾಗಿ ಧನಂಜಯ ಬೇರೆ, ಅದರಿಂದಾಗಿ ಅವನು ಆ ರೀತಿ ಹೇಳ್ದ. ಇನ್ನು ಅರ್ಜುನೋಕ್ತ ಮನುಚತು. ನಕುಲ ಸಹದೇವರು ಇಲ್ಲ, ನಾವು ಅರ್ಜುನ ಹೇಳಿದ ಸ್ಟ್ಯಾಂಡಲ್ಲೇ ನಾವಿದ್ದೇವೆ, ಅರ್ಜುನನ ಪಕ್ಷದವರೇ ಅಂತಂದ್ರು. ಆಮೇಲೆ ಭೀಮಸೇನ ಶುರು ಮಾಡಿದ. ಧರ್ಮಾರ್ಥತಾಂ ಯದ್ಯನುದ್ದೇಶಿತೋ ಧರ್ಮೋಪ್ಯರ್ಥಮೇವಾನುತಂ ವ್ರಜೇತ್ ಗುರುತಾರ್ಥಗತ ಇವ ಸ್ಯಾತ್.
ಅಥಾಹ ಭೀಮ ಪ್ರವರ ಸುತತ್ವ ದೃಶಾಂ ಸಮಸ್ತಾನ್ ಅಭಿಭಾಷ್ಯ ಹರ್ಷಾತ್. ಆಮೇಲೆ ಭೀಮಸೇನ ಶುರು ಮಾಡಿದ, ಕಾಮಕ್ಕಿಂತ ಮಿಗಿಲಾದದ್ದಿಲ್ಲೇ ಇಲ್ಲ. ಯಾಕೆಂದ್ರೆ ಕಾಮ ಅಂದ್ರೆ ಎರಡರ್ಥ ಇದೆ. ಒಂದು ಬಯಕೆ ಅಂತ ಅರ್ಥ ಇದೆ, ಒಂದು ಬಯಸಬೇಕಾದದ್ದು ಅಂತ ಅರ್ಥ. ಕಾಮ್ಯ ಮತ್ತೆ ಕಾಮ. ಕಾಮ್ಯ ಬಯಸಬೇಕಾದದ್ದು, ಬಯಕೆ ಇರೋದ್ರಿಂದಲೇನೆ ಅವನು ವಿದ್ಯೆಯನ್ನು ಪಡಿಲಿಕ್ಕೆ ಹೋಗೋದು. ಮೋಕ್ಷ ಸುಖದ ಬಯಕೆಯಿಂದಲೇ ವಿದ್ಯೆಯನ್ನು ಪಡಿಲಿಕ್ಕೆ ಹೋಗೋದು. ದೇವರ ಸಿಗಬೇಕು ಅನ್ನುವ ಬಯಕೆ ಇದ್ರೇನೆ ವಿದ್ಯೆ ಪಡಿಲಿಕ್ಕೆ ಹೋಗೋದು. ದೇವರ ಬಗ್ಗೆನೇ ಬಯಕೆ ಇರಲಿಲ್ಲ ಅಂದ್ರೆ ವಿದ್ಯೆ ಬಗ್ಗೆ ಹೋಗಲ್ಲ, ಅವನು ತಲೆ ಕೆಡಿಸ್ಕೊಳ್ಳೋಲ್ಲ, ಏನ್ ಬೇಕಾರಾಗಲಿ ಅಂತಾನೆ. ಕಾಮ್ಯಂ ಹಿ ಕಾಮ ವಿಧಮಾಹುರಾರ್ಯಾ ಕಾಮ್ಯಾಪುಮರ್ಥ ಸಹಸಾಧನೈರ್ಯತ್ ಅಕಾಮ್ಯತಾಂ ಯಾತ್ಯಪುಮರ್ಥ ಏವ. ಇನ್ನೊಂದು ಹೇಳಿಯ, ಪುರುಷಾರ್ಥ ಅಂದ್ರೆ ಏನು? ಪುರುಷ ಜೀವನೊಬ್ಬ, ಅರ್ಥ ಬಯಸಬಹುದಾದದ್ದು. ಪುರುಷ ಬಯಸಬಹುದಾದದ್ದು ಪುರುಷಾರ್ಥ. ಅವು ನಾಲ್ಕೇ ಇರೋದು. ನೀವು ಎಲ್ಲಿಗೆ ಹೋದ್ರು ನಾಲ್ಕೆ: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ? ಆ ದೇವರನ್ನ ಬಯಸಿದಾಗ ಮೋಕ್ಷ ಬಂದೇ ಬರುತ್ತೆ. ಹೀಗಾಗಿ ಬಯಕೆಯೇ ಅಂತಿಮ, ಜೀವಸ್ವಭಾವದ ಬಯಕೆ. ದೇವರನ್ನು ಬಯಸಬೇಕಲ್ವಾ? ಪರಾತ್ ಪರಹಾಪಿ ಆದಿಪುಮಾನ್ ಹರಿಶ್ಚ ಸ್ವಸ್ಯೇತರಸ್ಯಾಪಿ ಕಾಮ್ಯ ಏವ ಅಕಾಮಿತಃ ಅವಾಗ್ಗತಿಮೇವ ದದ್ಯಾತ್ ಕಾಮ ಪುನರ್ಥೋ ಖಿಲ ಏವ ತೇನ. ಇನ್ನು ಕಾಮ ಅಂದ್ರೆ ಬಯಕೆ ಅಂತ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡ್ರು ಕಾಮ ಇಲ್ಲದೆ ಹೋದ್ರೆ ಋತೇಹಿ ಚಿತ್ವಂ ಘಟಕುಡ್ಯವತ್ ಸ್ಯಾತ್. ಚೈತನ್ಯವೇ ಇಲ್ಲ ಅಂದ್ರೆ ಘಟ ಕುಡ್ಯ. ಘಟ ಅಂದ್ರೆ ಮಡಿಕೆ, ಕುಡ್ಯ ಅಂದ್ರೆ ಗೋಡೆ. ಆ ತರಹ ಆಗೋಗುತ್ತೆ ಶರೀರ. ಏನ್ ಮಾಡ್ತೀರಾ ಜೀವನದಲ್ಲಿ? ಆಲ್ಕೆಮಿ ಆಫ್ ಡಿಸೈರ್. ಇಫ್ ದೇರ್ ಇಸ್ ನೋ ಆಲ್ಕೆಮಿ ಆಫ್ ಡಿಸೈರ್, ಯು ಆರ್ ನಾಟ್ ಆನ್ ಇನ್ನರ್ ಬಟ್ ಯು ಆರ್ ಇನರ್ಟ್. ನೀವು ಜಡ, ಚೇತನ ಅಲ್ಲ. ಆದ್ದರಿಂದ ಕಾಮ ಅನ್ನೋದು ಜೀವರಸ ಅಂತಂದ ಭೀಮಸೇನ. ನ ಪ್ರಶ್ನ ಯೋಗ್ಯ ಪೃಥಗೇವ ಕಾಮ ತೇನೈಕ ರಾಜನ್ಯದಿ ತಾರತಮ್ಯಂ. ಆದ್ದರಿಂದ ಸರಿ, ಹಾಗಾದ್ರೆ ಕೇವಲ ಕಾಮ ಯೋಗ್ಯವಾ ಅಂತ ಕೇಳಲೇಬಾರದು. ಯಾಕಂದ್ರೆ ಕೇವಲ ಕಾಮ ಇರೋದೇ ಇಲ್ಲ. ಕಾಮ ಏನನ್ನೋ ಹೊಂದಿಕೊಂಡೇ ಇರುತ್ತೆ. ಧರ್ಮವನ್ನು ಹೊಂದಿಕೊಂಡಿರುತ್ತೆ, ಒಂದು ಅಧರ್ಮವನ್ನು ಹೊಂದಿಕೊಂಡಿರುತ್ತೆ. ಕೇವಲ ಕಾಮ ಇರೋದೇ ಇಲ್ಲ. ಕಾಮ ಇರೋದ್ರಿಂದಾಗೆ ಧರ್ಮವನ್ನ ನಾವು ಆಚರಣೆ ಮಾಡ್ತೇವೆ ಎಂದ. ಆಮೇಲೆ ಒಂದು ಹೇಳ್ತೇನೆ, ಏಕಾವಿರೋಧಿ ಯದಿ ಮಧ್ಯಮೋಸವು. ನಮ್ಮ ಬಯಕೆ ಒಂದೋ ಅರ್ಥಕ್ಕೆ ಒಂದೋ ಕಾಮ ಧರ್ಮಕ್ಕೆ ವಿರುದ್ಧವಾಗಿದ್ರೆ ಅದು ಮಧ್ಯಮ. ಧರ್ಮ ಕಾಮಗಳು ಎರಡಕ್ಕೂ ಜೋಡಿಯಾಗಿದ್ರೆ ಅದೇ ಉತ್ತಮ. ಏಕಾ ವಿರೋಧಿ ಯದಿ ಮಧ್ಯಮೋಸೌ ದ್ವಯೋರ್ ವಿರೋಧಿ ತು ಸ ಏವ ನೀಚಃ ತಸ್ಮಾತ್ ಸ್ವಬುದ್ಧಿ ಪ್ರಮದಾಭಿರತ್ರ ಕಾಮಂ ರಮೇಥ ಅನುರೂಪ ಕಾಮ. ಆದ್ರಿಂದಾಗಿ ಪ್ರಾಜ್ಞ ಸಹೃತ್ ಚಂದನ ಕಾಮಯುಕ್ತ ಅಂತ ಒಂದು ಶ್ಲೋಕ ಬರುತ್ತೆ. ಪ್ರಾಜ್ಞನಾದವನು ಒಳ್ಳೆ ಚಂದನವನ್ನು ಹಚ್ಚಿಕೊಂಡು ಹೆಣ್ಣು ಮಕ್ಕಳೊಡನೆ ಆರಾಮವಾಗಿ ಕ್ರೀಡಿಸಬೇಕು ಅಂತ. ಅದರ ಒಳ ಅರ್ಥ ಏನು ಅಂದ್ರೆ, ಭಾಗವತ ಹೇಳಿದೆ, ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಅಂತ. ಬುದ್ಧಿಯ ಜೊತೆಗೆ ಆಟ ಆಡಬೇಕು. ಬುದ್ಧಿ ಎಂಬ ಹೆಣ್ಣಿನ ಜೊತೆಗೆ, ಹೆಂಡತಿಯ ಜೊತೆಗೆ. ಅದು ಆ ಹೆಂಡತಿ ಹೆಣ್ಣಿಗೂ ಇದ್ದಾಳೆ. ಆದ್ದರಿಂದ ಸ್ವಬುದ್ಧಿ ಪ್ರಮದಾಭಿಹಿ, ನಿಮ್ಮ ಬುದ್ಧಿ ಅನ್ನುವ, ಅದೇ ಸನ್ಯಾಸಿಗಳಿಗೂ ಇರ್ತಾಳೆ, ನಿಮ್ಮ ಬುದ್ಧಿ ಅಂತನ್ನುವ ಹೆಂಡತಿಯೊಡನೆ ಆಡಬೇಕು. ಆದ್ದರಿಂದ ಕಾಮಕ್ಕಿಂತ ಮಿಗಿಲಾದ ಇನ್ನೊಂದು ಪುರುಷಾರ್ಥವೇ ಇಲ್ಲ ಅಂದ. ಇಷ್ಟು ಪ್ರಬಲವಾದ ಆದ್ಮೇಲೂ ಕೂಡ ಧರ್ಮರಾಜ ಏನಾರು ಹೇಳ್ಬೇಕಲ್ಲ ದೊಡ್ಡವನು, ಇಲ್ಲ ಮೋಕ್ಷ ದೊಡ್ಡದು ಅಂದ. ಸರಿ ಸುಮ್ಮನಾಗ್ಬಿಟ್ಟ. ಸ್ವಯುಕ್ತೇರ ಪ್ರತೀಪತ್ವಾತ್ ನಿರಾಚಕ್ರೇ ನಮಾರುತಿ. ಹೀಗೆ ಇದು ಬರೋದು ಎಲ್ಲಿ ಅಂದ್ರೆ ಮಹಾಭಾರತದ ಆಪದ್ಧರ್ಮ ಪರ್ವದಲ್ಲಿ ಬರೋದು. ಅಂದ್ರೆ ಶಾಂತಿ ಪರ್ವಕ್ಕೆ 3 ಭಾಗ ಇದೆ: ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷ ಧರ್ಮ ಪರ್ವ ಅಂತ. ಆಚಾರ್ಯರು ಏನ್ ಮಾಡಿದ್ರು, ಆ ಮಧ್ಯದ ಕಡೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಆಚಾರ್ಯರು ತಮ್ಮ ನಿರ್ಣಯದ ವಿನ್ಯಾಸವನ್ನು ಈ ರೀತಿ ಬದಲಾಯಿಸಿದರು. ಲಕ್ಷ ಶ್ಲೋಕವು ತಲೆಯಲ್ಲಿದ್ರೆ ಮಾತ್ರ ಈ ತರಹ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಸುಮ್ಮನೆ ಕೃಷ್ಣನ ಸಮ್ಮುಖದಲ್ಲಿ, ಕೃಷ್ಣನ ಸಮ್ಮುಖದಲ್ಲಿ, ಭೀಷ್ಮಾಚಾರ ಸಮ್ಮುಖದಲ್ಲಿ. ಸರಿ, ಅಂದ್ರೆ ಈ ಧರ್ಮ ಅರ್ಥ ಕಾಮ ಮೋಕ್ಷ. ಹೌದೌದೌದೌದು. ಭೀಷ್ಮ ಕೃಷ್ಣ ಇಬ್ರು ಇದ್ರು.
ಆಯ್ತು, ಭೀಮ ಕಾಮ ಮಿಗಿಲು ಅಂತ ಹೇಳಿದ್ಮೇಲೆ ಹೌದು. ಕೃಷ್ಣ ಅದನ್ನ ಅಪ್ರೂವ್ ಮಾಡಿದ ಮೇಲೆ ಕೂಡ ಯುಧಿಷ್ಠಿರ ಒಪ್ಪಲಿಲ್ವಾ ಅಂತ? ಅಲ್ಲಲ್ಲ, ಒಪ್ಪಲಿಲ್ಲ ಅಲ್ಲ. ಹಾ, ಹಾ. ಅದರಿಂದ ಒಂದು ಸ್ಟೆಪ್ ನಮ್ದೊಂದು ಕಡೆ ಮಾತಿರ್ಬೇಕು ಅಂತ ಆಯ್ತು. ಅಧ್ಯಕ್ಷರು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ಬಿಟ್ಟಿರ್ತಾರೆ, ಆದ್ರೆ ಅಧ್ಯಕ್ಷರಾದವ್ರು ಮಾತನಾಡಲೇಬೇಕು. ಹಾಗೆ ಈ ರೀತಿ ಸಮಸ್ತ ಧರ್ಮ ಸಂಗ್ರಹೋ ನಾಮ 29 29ನೇ ಅಧ್ಯಾಯ. ಇಷ್ಟು ಚಂದ ಮಾಡಿ ಆಚಾರ್ಯರು ಸುಮ್ಮನೆ ಅದನ್ನ ನೆನಪಿಸ್ಕೊಂಡ್ರೆ ಅದು ಎಷ್ಟಿದೆ, 360 ಪ್ಲಸ್ 150 ಅಷ್ಟನ್ನು ಏನ್ ಮಾಡಿದ್ರು, ಸಮರೈಸ್ ಮಾಡಿ ಅವರು ಇಲ್ಲಿ ಹೇಳಿದ್ದು ಸುಮಾರು. ಅದರಿಂದಾಗಿ ಏನದು ಉಪಸ್ಥಿತಿ, ಆ ಬೌದ್ಧಿಕ ವಿಸ್ಮಯಕ್ಕೆ ಮಣೆಯಬೇಕು. ಈ ತರದ ಬೌದ್ಧಿಕತೆ ಯಾರಿಗಿದೆ? ಆ ಬೌದ್ಧಿಕವೇ ಒಂದು ದೊಡ್ಡ ವಿಸ್ಮಯ. ಎಲ್ಲವನ್ನ ನಿರಾಕರಣೆ ಮಾಡ್ಲಿಕ್ಕೆ ಆಚಾರ್ಯರೇ ಒಂದು ತಮಾಷೆ ಮಾಡ್ತಾರೆ, ಎಲ್ಲವನ್ನ ನಿರಾಕರಣೆ ಮಾಡ್ಲಿಕ್ಕೆ ವೈದುಷ್ಯ ಬೇಡಪ್ಪ ಅಂತ, ಏನು ಬೇಕಿಲ್ಲ. ಹೌದೌದು, ಕೇವಲ ಅಜ್ಞಾನ ಸಾಕು ಅಂತ. ಅದರಿಂದಾಗಿ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಹೇಳೋದು ನೇತಿ, ಅದು ನನಗೆ ನೆನಪಾಗ್ತಾ ಇಲ್ಲ, ನೇತಿ ವಕ್ತರು ಮಹತ್ವಮ್ಮೆ. ನೇತಿ ವಕ್ತರು ಮಹತ್ವಮ್ಮೆ ನ ಕಥಂಚನ ವಿದ್ಯತೆ. ಎಲ್ಲವೂ ಇಲ್ಲ ಅನ್ಲಿಕ್ಕೆ, ಎಲ್ಲವನ್ನ ಈ ನನ್ನ ಅಳವಿಗೆ ಬಂದದ್ದಿಲ್ಲ ಮತ್ತಿಲ್ಲೇನು ತಿಳ್ಕೊಳ್ಳಿಕ್ಕಿಲ್ಲ ಅನ್ಲಿಕ್ಕೆ ದೊಡ್ಡ ವೈದುಷ್ಯವೇ ಬೇಡ ಅಂತಾರೆ ಆಚಾರ್ಯ. ಅದರಿಂದಾಗಿ ಇದೆ ಅಂತ ಹೇಳಿದ ಮೇಲೆ ಅದನ್ನು ಪ್ರೂವ್ ಮಾಡೋದು ಇದೆಲ್ಲ, ಅದನ್ನ ದಕ್ಕಿಸ್ಕೊಳ್ಬೇಕು. ಎಲ್ಲ ನಿರಾಕರಣೆ, ನೀವು ಏನ್ ಕೇಳಿದ್ರು ಅವನು ಜಗ್ಗಿ ವಾಸುದೇವರಾವ್ ನಿರಾಕರಣೆ ಮಾಡ್ತಾನೆ, ನೀವು ಏನ್ ಕೇಳಿದ್ರು. ಹೀಗೆ ಅಷ್ಟು ಸುಮಾರು 500 ಅಧ್ಯಾಯಗಳನ್ನ ಆಚಾರ್ಯರು 48 ಶ್ಲೋಕಗಳಲ್ಲಿ ಯಾವ ರೀತಿ ಸಂಗ್ರಹ ಮಾಡಿದ್ರು ಅನ್ನೋದನ್ನ ನಾವು ನೋಡಿದೆವು. ನಾಳೆ ಮತ್ತೆ ಆಶ್ವಮೇಧಿಕ ಪರ್ವ ಶುರು ಆಗುತ್ತೆ. ಮತ್ತೆ ತಾತ್ಪರ್ಯ ನಿರ್ಣಯದೊಂದಿಗೆ ಮತ್ತೆ ಈ ಹೋದ್ಸರ್ತಿ ಏನಾಯ್ತು ಅಂದ್ರೆ ಇಡೀ ಶಾಂತಿ ಪರ್ವ ಅನುಶಾಸನ ಪರ್ವ ಮಾಡಿಬಿಟ್ಟು ಆಮೇಲೆ ಸಂಗ್ರಹ ಮಾಡಿದ್ದು. ಈ ಸರ್ತಿ ಕೂಡಲೇ ಅಲ್ಲಿಯೇ ನಾವು ಚಿಂತನೆ ಮಾಡಿಕೊಂಡು ಹೋಗ್ತೇವೆ. ಅದನ್ನ ಅಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು.